ವಚನ ಸಾಹಿತ್ಯದ ಸ್ವರೂಪ, ಲಕ್ಷಣ ಮತ್ತು ಧೋರಣೆಗಳ ಕುರಿತು ಇವತ್ತು ನಾವೇನ್ರಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು. ನಿಮ್ಗಾಲೇ ಹೇಳಿದಂಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಸ್ವವಿಮರ್ಶೆಯಿಂದ ಸಮಾಜವನ್ನು ಉದ್ಧಾರ ಮಾಡಬೇಕು, ಸಮಾಜವನ್ನು ವಿಚಾರವಂತರನ್ನಾಗಿ ಮಾಡಿ ಸಮಾಜದಲ್ಲಿರ್ತಕ್ಕಂತಹ ಕಂದಾಚಾರ ಆಗಿರ್ಬೋದು, ಮೇಲು ಕೀಳಿರ್ಬೋದು, ಬಡವ ಬಲ್ಲಿದ ಇರ್ಬೋದು, ಜಾತೀಯತೆ ಇರ್ಬೋದು, ಧರ್ಮ ಇರ್ಬೋದು, ಎಲ್ಲವನ್ನೂ ಕೂಡ ಇಲ್ಲೇ ಅವು ನಮಗೆ ಯಾವೂ ಕೂಡ ಪರಿಪೂರ್ಣ ಅಲ್ಲ. ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕು, ನಮ್ಮ ಜೀವನ ಹೆಂಗಿರಬೇಕು, ನಮ್ಮ ನಡೆ ನುಡಿ ಆಚಾರ ವಿಚಾರ ಸಂಪ್ರದಾಯ ಇವೆಲ್ಲವುಗಳನ್ನು ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ಕಂದಾಚಾರಗಳನ್ನು ದೂರ ಮಾಡಿ ನಾವು ಉತ್ತಮವಾಗಿರ್ತಕ್ಕಂಥ ಪರಿಪೂರ್ಣ ವ್ಯಕ್ತಿಗಳಾಗಿ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥ ಒಂದು ವಿಚಾರಗಳನ್ನು ಈ ಒಂದು ವಚನಕಾರರಾಗಿರ್ತಕ್ಕಂಥವ್ರೇನ್ರಿ ಅಲ್ಲಿ ಮಾಡ್ತಾ ಬಂದರು. ಹಲವಾರು ರೀತಿ ಇರ್ತಕ್ಕಂಥ ಶರಣೆಯರ ಒಂದು ಪ್ರಯತ್ನದ ಮೇರೆಗೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ಇಲ್ಲಿ 12ನೇ ಶತಮಾನ ಅನ್ನುವಂಥದ್ದು ಕನ್ನಡ ಸಾಹಿತ್ಯದ ಒಂದು ಸುವರ್ಣಯುಗ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಬೆಳೆಯಲಿಕ್ಕೆ ಕೂಡ ಇಲ್ಲಿ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ ಕೂಡ ಇಲ್ಲಿ ಈಗಾಗಲೇ ಗೊತ್ತಿರತಕ್ಕಂಥದ್ದೇ. ಇನ್ನು ವಚನ ಸಾಹಿತ್ಯದ ಸ್ವರೂಪ, ಲಕ್ಷಣ ಮತ್ತು ಧೋರಣೆಗಳ ಕುರಿತು ಇವತ್ತು ಅಧ್ಯಯನ ಮಾಡಮ್ರಿ. ವಚನ ನಿಮ್ಗೆ ಹೇಳಿದಂಗೆ ವಚನ ಅಂದರೆ ಮಾತು, ಆದರೆ ಬರೀ ಮಾತು ಯಾವತ್ತೂ ಕೂಡ ವಚನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಚನ ಅಂದ್ರೆ ಏನ್ರಿ? ಮಾತು ಅಂದ್ರೆ ಏನ್ರಿ? ಅದು ಬರೀ ಕೇವಲ ಬರೀ ಮಾತಾಗಿರ್ತಕ್ಕಂಥದ್ದು ವಚನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಸವೇಶ್ವರರು ಹೇಳಿದಂತೆ ಆ ಮಾತುಗಳು ಹೆಂಗಿರ್ಬೇಕಂದ್ರೆ ನಾವು ನೀವು ಕೂಡ ಮಾತಾಡ್ತೀವಿ, ಆದ್ರೆ ಮಾತು ಹೆಂಗಿರಬೇಕಂದ್ರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಬಸವಣ್ಣ ಏನ್ರಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ನಮ್ಮ ಮಾತುಗಳು ಹೆಂಗಿರ್ಬೇಕಂದ್ರೇನ್ರಿ? ನುಡಿದರೆ ಮುತ್ತಿನ ಹಾರದಂಗಿರ್ಬೇಕಂದ್ರೇನ್ರಿ ಆ ಮಾತುಗಳು ಬಹಳಷ್ಟು ಹಾರ ನೋಡ್ರಿ, ಎಷ್ಟು ಒಂದೊಂದು ಮುತ್ತು ಕುಣಿಸಲಿಕ್ಕೆ ಎಷ್ಟರ ಮಟ್ಟಿಗೆ ಆ ಹಾರ ನಮಗೆ ಕಾಣುತ್ತಲ್ಲ ಸುಂದರವಾಗಿ, ಅದೇ ಪ್ರಕಾರವಾಗಿ ನಾವು ಆಡುವಂಥ ಮಾತುಗಳು ಬೇರೊಬ್ಬರಿಗೆ ಕೂಡ ಆಕರ್ಷಣೀಯವಾಗಿರಬೇಕು. ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದರೆ ಹಂಗೆ ಅವ್ರಿಗೆ ಕೇಳ್ತಾ ಇರಬೇಕನ್ನೋ ರೀತಿಯಲ್ಲಿ ಇರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿ ಅಂತ ಇರಬೇಕಂತಕ್ಕಂಥ ರೀತಿಯಲ್ಲಿ ಮಾತುಗಳು ಇನ್ನೊಬ್ಬರನ್ನು ಆಕರ್ಷಣೀಯ ಮಾಡೋ ರೀತಿ ಇರಬೇಕು. ಅವು ಇನ್ನೊಬ್ಬರನ್ನು ಯಾವತ್ತೂ ಕೂಡ ಮತ್ತೊಂದು ಕಡೆ ಒಂದು ನಾವು ಏನಾದರೂ ಕೆಟ್ಟ ಭಾವನೆ ಇಟ್ಕೊಂಡಿದ್ದಪ್ಪ ಅಂದ್ರೆ ಅವೆಲ್ಲವೂ ಕೂಡ ದೂರ ಹೋಗಿ ಒಳ್ಳೆಯ ಭಾವನೆ ಕಡೆ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ಅವರು ಕೂಡ ತಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡುವಂಥ ರೀತಿಯಲ್ಲಿ ನಮ್ಮ ಮಾತುಗಳು ಇರಬೇಕು ಅನ್ನುವಂಥ ವಿಚಾರಗಳನ್ನು ಬಸವಣ್ಣನವರೇನ್ರಿ ಇಲ್ಲಿ ತಿಳಿಸಿಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು. ಅಷ್ಟೇ ಅಲ್ಲ, ಮತ್ತೇನ್ರಿ ನುಡಿಯೊಳಗೆ ಆಡಿ ನಡೆಯದಿದ್ದರೆ ಕೂಡಲ ಸಂಗಮ ಎಂತೋಲಿಯವನಯ್ಯ. ಅಂದ್ರೆ ನಾವು ನುಡಿಯೊಳಗೆ ಆಡಿ ಅದರ ಪ್ರಕಾರವಾಗಿ ನಡೆಯದಿದ್ದರೆ, ಅದಕ್ಕೆ ನಾನು ನಿನ್ನೆ ನಿಮ್ಗೆ ಹೇಳಿದ್ರೆ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಕ್ಕಂಥ ರೀತಿಯಲ್ಲಿ ಶರಣರು ಹೇಳ್ತದ್ರಪ್ಪ ಅಂತಕೊಂಡು ಹೇಳಿ, ಅದರ ಅರ್ಥ ಏನಿಲ್ಲ ಅಂದ್ರೆ ನಾ ಏನು ಮಾತಾಡ್ತಲ್ಲ ಕೇವಲ ನಾನು ಇನ್ನೊಬ್ಬರಿಗಾಗಿ ಮಾತಾಡುವಂಥದ್ದಲ್ಲ, ಆ ಮಾತುಗಳು ನನಗೂ ಕೂಡ ಅನ್ವಯಿಸುವಂಥದ್ದು. ನಾನು ಏನು ನುಡಿತೀನೋ ಅದೇ ಪ್ರಕಾರವಾಗಿ ನಡೆದಾಗ ಮಾತ್ರ ನಮ್ಮ ಜೀವನ ಅಂತಕ್ಕಂಥದ್ದು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ, ಆ ದೇವರು ಒಲಿಲಿಕ್ಕೆ ಸಾಧ್ಯ ಐತಿ. ಅಂದ್ರೆ ಆ ಕೂಡಲ ಸಂಗಮ ದೇವ ಎಂತ ಒಲಿವನಯ್ಯ. ನಾನು ನುಡಿದು ಆಡದೆ ಹೋದ್ನಪ್ಪ ಅಂದ್ರೆ, ನಾನು ನುಡಿಯೊಳಗೆ ತರದೇ ಹೋದ್ನಪ್ಪ ಅಂದ್ರೆ ಅವಕ್ಕೆ ಉಪಯೋಗ ಅಂತಕ್ಕಂಥ ಇಲ್ಲವೇ ಇಲ್ಲ. ಅದಕ್ಕೆ ನಾವು ಏನು ಮಾತಾಡ್ತೀನೋ ಅದೇ ಪ್ರಕಾರವಾಗಿ ನನ್ನ ಮಾತಿಗೆ ತಕ್ಕಂಗೆ, ನುಡಿಗೆ ತಕ್ಕಂಗೆ ನನ್ನ ಜೀವನವನ್ನು ನಡೆಸ್ಕೊಂಡು ಹೋಗುವಂತಹ ವ್ಯಕ್ತಿ ನಾನು ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಅಂದ್ರೆ ನಾವು ಆಗಬೇಕು ಅನ್ನೋ ಒಂದು ವಿಚಾರಗಳನ್ನು ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಈ ನಮ್ಮ ವಚನವನ್ನು ಆಧರಿಸಿ ನಾವು ವಚನ ಸಾಹಿತ್ಯದ ಸ್ವರೂಪವನ್ನು ನಾವೇನು ಗ್ರಹಿಸ್ಕೋಬೋದು, ಈ ಕೆಳಗಿನಂತೆ ಕೂಡ ನಾವು ಗ್ರಹಿಸ್ಕೋಬಹುದು. ಈ ಒಂದು ವಚನದ ಮೇಲೆ ನಮ್ಮ ವಚನ ಸಾಹಿತ್ಯದ ಒಂದು ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೆ ಈ ವಚನ ಸಾಹಿತ್ಯದ ಸ್ವರೂಪ ಏನೇನೈತಪ್ಪ ಅಂದ್ರೆ ಗದ್ಯ ಪದ್ಯದ ಒಂದು ವಿಶಿಷ್ಟ ರೂಪ. ವಚನ ಸಾಹಿತ್ಯದ ಗದ್ಯ ಪದ್ಯದ ಒಂದು ವಿಶಿಷ್ಟ ರೂಪ. ಗದ್ಯ ಪದ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪ. ಎರಡನೇ ತಂತ್ರಯುಕ್ತ ಸಂಭಾಷಣೆ. ತಂತ್ರಯುಕ್ತ ಸಂಭಾಷಣೆ. ಎರಡನೇದ್ರಿ ತಂತ್ರಯುಕ್ತ ಸಂಭಾಷಣೆ. ಮೂರನೇದ್ದು ಭಕ್ತಿ ಮೌಲ್ಯ. ಮೂರು ಭಕ್ತಿ ಮೌಲ್ಯ. ನಾಲ್ಕು ವ್ಯಕ್ತಿನಿಷ್ಠೆ.
4 ವ್ಯಕ್ತಿನಿಷ್ಠೆ, 5 ಸರಳತೆ, 5ನೇದೇನ್ರಿ ಸರಳತೆಯನ್ನು ಕಾಣಬಹುದು. 6 ಸಂಕ್ಷಿಪ್ತತೆ, 6 ಸಂಕ್ಷಿಪ್ತತೆ, 7 ಅಂಕಿತ ಬದ್ಧತೆ, 7 ಅಂಕಿತ, 8 ವಚನಾಂಕಿತಗಳಲ್ಲಿ ಮುಖ್ಯವಾಗಿರುವಂಥದ್ದು ಅಂಕಿತ ಬದ್ಧತೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ 7 ಕರಿತಾ ಹೋಗ್ತೀವಿ. ಇನ್ನು 8ನೇದು ನೂತನ ಅಲಂಕಾರ ಪ್ರತಿಮಾ ಸಂಕೇತ, ನೂತನ ಅಲಂಕಾರ, ನೂತನ ಅಲಂಕಾರ ಪ್ರತಿಮಾ ಸಂಕೇತ, ನೂತನ ಅಲಂಕಾರ ಪ್ರತಿಮಾ ಸಂಕೇತ ಅಂತಕ್ಕಂಥ ರೀತಿಯಲ್ಲಿ ಕರೆದು ಹೋಗ್ತೀವಿ. ಇದಿಷ್ಟು ನಾವು ವಚನ ಸಾಹಿತ್ಯದ ಏನಿದು ಸ್ವರೂಪವಾಗಿರುವಂಥದ್ದು. ಇದು ವಚನ ಸಾಹಿತ್ಯದ ಒಂದು ಸ್ವರೂಪ ಅಂತಕ್ಕಂಥ ರೀತಿಯಲ್ಲಿ ಕರಿತಾ ಹೋಗ್ತೀವಿ. ಅಂದ್ರೆ ಇದು ಸ್ವರೂಪ ಮತ್ತು ಲಕ್ಷಣಗಳನ್ನು ಕೇಳುವಂಥದ್ದು. ಇಲ್ಲಿ ಹೇಳಿದಾಗ ವಚನ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣ ಏನಪ್ಪಾ ಅಂದ್ರೆ ಇಲ್ಲಿ 1ನೇದು ಗದ್ಯ ಪದ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ರೂಪ ವಚನ ಸಾಹಿತ್ಯ, ತಂತ್ರಯುಕ್ತ ಸಂಭಾಷಣೆಯನ್ನು ಹೊಂದಿರುವಂಥದ್ದು 2ನೇದು, 3ನೇದು ಭಕ್ತಿ ಮೌಲ್ಯವನ್ನು ಕೂಡ ತುಂಬಿಕೊಂಡಿರ್ತಕ್ಕಂಥದ್ದು, 4 ವ್ಯಕ್ತಿನಿಷ್ಠೆ ಹೊಂದಿರತಕ್ಕಂಥದ್ದು, 5 ಸರಳತೆಯನ್ನು ಹೊಂದಿರತಕ್ಕಂಥದ್ದು, 6 ಸಂಕ್ಷಿಪ್ತತೆಯನ್ನು, 7ನೇದು ಅಂಕಿತ ಬದ್ಧತೆಯನ್ನು ಹೊಂದಿಕೊಂಡಿರ್ತಕ್ಕಂಥದ್ದು, 8ನೇದು ನೂತನ ಅಲಂಕಾರ ಪ್ರತಿಮಾ ಅಂತಕ್ಕಂಥ ಸಂಕೇತವನ್ನು ಕೂಡ ಹೊಂದ್ಕೊಂಡಿರ್ತಕ್ಕಂಥದ್ದು ಈ ನಮ್ಮ ವಚನ ಸಾಹಿತ್ಯದ ಒಂದು ಸ್ವರೂಪ ಅಂತಕ್ಕಂಥ ರೀತಿಯಲ್ಲಿ ನಾವು ಇಲ್ಲಿ ಕುರಿತು ಅಧ್ಯಯನವನ್ನು ಕೂಡ ನಾವು ಮಾಡಬಹುದು. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಹೋಗ್ತೀವಿ, ಈ ನಮ್ಗಾಲೇ ಗೊತ್ತಿದ್ದಂಗೆ ವಚನ ಸಾಹಿತ್ಯದ ಬಗ್ಗೆ ಇರತಕ್ಕಂಥ ವಿಚಾರಧಾರೆಗಳು ಯಾಕೆ ಅಷ್ಟು ಜನರನ್ನು ಹತ್ತಿರಗೊಳಿಸಿವು ಅಂದ್ರೆ ಇವೆಲ್ಲವೂ ಕೂಡ ಸರಳತೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲಿ ವಚನ ಸಾಹಿತ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪ ಆಗಿತ್ತು. ಈಗ ನಾವು ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ವರೂಪದಲ್ಲಿ ನಾವೇನ್ರಿ ಒಂದೇ ನೋಡೋಣ, ಗದ್ಯ ಪದ್ಯದ ಒಂದು ವಿಶಿಷ್ಟತೆ ರೂಪ, ಗದ್ಯ ಪದ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೂಪವನ್ನು ಕುರಿತು ನಾವೇನ್ರಿ ಅಧ್ಯಯನ ಮಾಡೋಣ. ಒಂದನೇದ್ದು ವಚನಗಳು ಪಂಪ ಮತ್ತು ರನ್ನರ ಹಾಗೆ, ವಚನಗಳೇನು ನೋಡ್ರಿ ಪಂಪ ಮತ್ತು ರನ್ನರ ಕೃತಿಗಳಂತೆ ಪದ್ಯಗಳು ಅಲ್ಲ, ಇವು ಹೊಸಗನ್ನಡ ಕವಿಗಳ ಕತೆ ಕಾದಂಬರಿಯಂತೆ ಗದ್ಯವೂ ಕೂಡ ಅಲ್ವೇ ಅಲ್ಲ. ಇವು ಪಂಪ ರನ್ನರಂತ ಏನು ಕಾವ್ಯದಂತೆ ಏನ್ರಿ ಪದ್ಯಗಳಂತೆ ಇವು ಕೃತಿಗಳಂತೆ ಪದ್ಯವೂ ಕೂಡ ಅಲ್ಲ, ಮತ್ತು ಹೊಸಗನ್ನಡ ಕವಿಗಳ ಇಲ್ಲೇನು ಕತೆ ಕಾದಂಬರಿಯಂತೆ ಇವು ಗದ್ಯವೂ ಕೂಡ ಆಗಿರ್ತಕ್ಕಂಥದ್ದಲ್ಲ. ಅದು ಓದಿದರೆ ಗದ್ಯವಾಗುವ, ಹಾಡಿದರೆ ಪದ್ಯವಾಗುವ. ಓದಿದರೆ ಏನಾಗುತ್ತೆ, ಇದು ವಚನ ಸಾಹಿತ್ಯ ಅಂತಕ್ಕಂಥದ್ದು ಅಲ್ಲಿ ಗದ್ಯ ಆಗುತ್ತಾ, ಹಾಡಿದ್ರೆ ಇದು ಪದ್ಯವಾಗುವಂತಹ ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ರೂಪ. ಇದನ್ನು ಹಾಡಲೂಬಹುದು ಮತ್ತು ಓದಲೂಬಹುದು ಅಂತಕ್ಕಂಥ ರೀತಿಯಲ್ಲಿ ನಾವೇನ್ರಿ ಇದನ್ನು ಅರ್ಥೈಸ್ಕೊಳ್ಬಹುದು. ಸಿ ಬಸವಣ್ಣ ಅವರು ಹೇಳ್ತಾ ಹೋಗ್ತಾರೆ, ಇಲ್ಲಿ ವಚನಗಳಲ್ಲಿ ಗದ್ಯದ ನಿರರ್ಗಳತೆ ಇಲ್ಲ, ವಚನಗಳಲ್ಲಿ ಗದ್ಯದ ನಿರರ್ಗಳತೆ ಇಲ್ಲ, ಅದರ ಸರಳತೆ ಇದೆ. ವಚನಗಳಲ್ಲಿ ಏನಿಲ್ಲ ಅವ್ರು ಹೇಳುವಂಗೆ ವಚನಗಳಲ್ಲಿ ಗದ್ಯದ ನಿರರ್ಗಳತೆ ಇಲ್ಲ ಅಂದರೆ ಇಲ್ಲಿ ಅದರ ಸರಳತೆ ಇದೆ, ಅದರ ಸರಳತೆ ಇದೆ. ಇದು ಅರ್ಥ ಏನಾಗ್ತದೆ, ವಚನಗಳಲ್ಲಿ ಗದ್ಯ ಅಂತಕ್ಕಂಥ ನಿರರ್ಗಳವಾಗಿ ಬರ್ತಕ್ಕಂಥದ್ದಲ್ಲ, ಆದ್ರೆ ಇದರಲ್ಲಿ ಸರಳತೆ ಅಂತಕ್ಕಂಥದ್ದು ತುಂಬಿಕೊಂಡಿರ್ತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಪದ್ಯದ ಬದ್ಧವಾಗಿರ್ತಕ್ಕಂಥ ಛಂದೋಗತಿ ಕೂಡ ಇಲ್ಲವೇ ಇಲ್ಲ, ಅದರ ಲಯವಿದೆ. ಛಂದೋಗತಿ ಇಲ್ಲ, ಆದ್ರೆ ಅದರ ಲಯ ಅಂತಕ್ಕಂಥದ್ದು ತುಂಬಿಕೊಂಡಿರ್ತಕ್ಕಂಥದ್ದು. ಹಲವು ವಚನಗಳಲ್ಲಿ ಈ ಲಯ ಛಂದೋಗತಿಗೆ ಸಮವರ್ತಿಯಾಗಿರ್ತಕ್ಕಂತಹ ವಚನಗಳನ್ನು ಹಾಡಲು ಅನುಕೂಲವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಅಲ್ಲಿ ವಚನ ಸಾಹಿತ್ಯ ಅಂದ್ರೆ ಹಾಡಲೂಬಹುದು ಮತ್ತು ಓದಲೂಬಹುದು ಅಂತಕ್ಕಂಥ ರೀತಿಯಲ್ಲಿ ಹೇಳ್ತವಲ್ಲ, ಅದರಂಗ ಇಲ್ಲಿ ಹೇಳುವಂಥ ಕಾರ್ಯವನ್ನು ನಮ್ಮ ಸಿ ಬಸವಣ್ಣವರಲ್ಲಿ ಇಲ್ಲಿ ಮಾಡ್ತಾ ಹೋದರು. ವಚನಗಳಲ್ಲಿರುವ ಗದ್ಯ ಪದ್ಯಗಳ ಸ್ವರೂಪ ಹಾಗೂ ಸಂಗೀತದ ಗುಣದ ಸಹಚರ್ಯವನ್ನು ಬಸವಣ್ಣವರು ಗುರುತಿಸತಕ್ಕಂಥದ್ದು ಕೂಡ ನಾವು ಇಲ್ಲೇ ಒಂದು ಉದಾಹರಣೆಯಾಗಿ ನೋಡ್ಬೋದು. ಅದಕ್ಕೆ ಇಲ್ಲಿ ಬಸವಣ್ಣವ್ರು ಬರ್ತಕ್ಕಂಥ ಒಂದು ವಚನ ಐತ್ರಿ, ಆ ಹಾಡನ್ನು ಕೂಡ ಹಾಡ್ಬೋದು, ಅದನ್ನು ಓದ್ಬೋದು. ಹಾಡಿದೊಡೆ ಒಡೆಯನ ಹಾಡುವೆ,
ಬೇಡಿದೊಡೆ ಒಡೆಯನ ಬೇಡುವೆ ಅಂತಕ್ಕಂಥ ರೀತಿಯಲ್ಲಿ ಬಸವಣ್ಣವರು ಬರಿತಾ ಹೋಗ್ತಾರೆ. ಅಕ್ಕ ಮಹಾದೇವರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆ ಅಂತಯ್ಯ ಅಂತಕ್ಕಂಥ ರೀತಿಯಲ್ಲಿ ಇದನ್ನು ಅಕ್ಕ ಮಹಾದೇವಿ ಬರೀತಕ್ಕಂಥದ್ದು. ಎತ್ತಣ ಮಾಮರ ಎತ್ತನ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವೇ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ಅಲ್ಲಮ ಪ್ರಭು ಅವರು ಹೇಳ್ತಾ ಹೋಗ್ತಾರೆ. ಇದನ್ನು ನಾವೇನ್ರಿ ಗದ್ಯ ರೂಪದಲ್ಲಿ ಓದಿರ್ತಕ್ಕಂಥದ್ದು. ಇದನ್ನು ಹಾಡಿನ ರೂಪದಲ್ಲಿ ಲಯದ ರೂಪದಲ್ಲಿ ಕೂಡ ಹಾಡ್ಬೋದು. ಹಾಡಿದೊಡೆ ಒಡೆಯನ ಹಾಡುವೆ, ಬೇಡಿದೊಡೆ ಒಡೆಯನ ಬೇಡುವೆ, ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಅಂದ್ರೇನ್ರಿ ಇದನ್ನು ನಾವು ಹಾಡಲಿಕ್ಕೆ ಕೂಡ ಬರುವಂಥದ್ದು. ಅದೇ ಪ್ರಕಾರವಾಗಿ ಅಕ್ಕ ಮಹಾದೇವರೇನ್ರಿ ಅದು ಬೆಟ್ಟದ ಮೇಲೊಂದಾಗಿರ್ಬೋದು ಅಥವಾ ಎತ್ತನ ಮಾಮರ ಎತ್ತನ ಕೋಗಿಲೆ ಇರ್ಬೋದು, ಇವೆಲ್ಲವನ್ನು ಕೂಡ ನಾವು ಹಾಡಲಬಹುದು. ಅವುಗಳನ್ನು ನಾವು ಓದಲಿಕ್ಕೆ ಕೂಡ ಸರಳವಾಗಿರ್ತಕ್ಕಂಥ ಶೈಲಿಯಲ್ಲಿ ಈ ವಚನಗಳನ್ನು ರಚನೆ ಮಾಡಿದರು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಈ ಮುಂತಾದ ವಚನಗಳನ್ನು ಕೂಡ ಇಲ್ಲಿ ಓದಿನಲ್ಲೂ ಮತ್ತು ಹಾಡಿನಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂಥ ಲಯವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇವೆರಡರಲ್ಲಿ ಈಗೇನು ಓದಿದ ಪದ್ಯವನ್ನು ಮತ್ತು ಹಾಡಿದವಲ್ಲ ಅವೆರಡರಲ್ಲಿ ಎಲ್ಲದರಲ್ಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಲಯವನ್ನು ನಾವು ಲಯಬದ್ಧತೆಯನ್ನು ನಾವು ಕಾಣಬಹುದು ಅನ್ನುವಂಥ ವಿಚಾರಗಳನ್ನು ಸಿ ಬಸವಣ್ಣವರು ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ಕೊಡುವುದರ ಮೂಲಕ ವಚನ ಸಾಹಿತ್ಯ ಅಂತಕ್ಕಂಥದ್ದೇನ್ರಿ ಒಂದು ಗದ್ಯ ಪದ್ಯದ ಒಂದು ವಿಶಿಷ್ಟ ರೂಪವಾಗಿ ಹೊರಹೊಮ್ಮಿರುವಂಥದ್ದು ಅಂತಕ್ಕಂಥ ವಿಚಾರಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೇದು ತಂತ್ರಯುಕ್ತ ಸಂಭಾಷಣೆ. ಎರಡನೇದು ತಂತ್ರಯುಕ್ತ ಸಂಭಾಷಣೆ. ಯುಕ್ತ ಸಂಭಾಷಣೆ. ತಂತ್ರಯುಕ್ತ ಸಂಭಾಷಣೆಯನ್ನು ನಾವೇನ್ರಿ ಇಲ್ಲಿ ನೋಡ್ಕೋಬೇಕಾಗತ್ತೆ. ಅದಕ್ಕೆ ಹೆಚ್ಚಾಗಿ ಈ ವಚನಗಳು ಸಂಭಾಷಣೆ ರೂಪದಲ್ಲಿ ಇರುವಂಥದ್ದು. ಅಕ್ಕ ಮಹಾದೇವಿಯರ ಅಲ್ಲಮ ಪ್ರಭು ಮತ್ತು ಅಕ್ಕ ಮಹಾದೇವರ ಸಂಭಾಷಣೆ ಕುರಿತುಕೊಳ್ಬಹುದು. ಅದೇ ಏನ್ರಿ ಇಲ್ಲೇ ಹೆಚ್ಚಾಗಿ ವಚನಗಳು ಹೆಂಗಿದೆಪ್ಪ ಏನ್ರಿ ಸಂಭಾಷಣೆ ರೂಪದಲ್ಲಿ ನಮ್ಗೆ ಇರ್ತಕ್ಕಂಥದ್ದು. ವಚನಕಾರರೇ ಅವುಗಳನ್ನು ನಮಗೆ ನಯವಾಗಿ ಹೇಳಿದಂತೆ ಭಾಸವಾಗುತ್ತದೆ. ವಚನಕಾರರು ನೇರವಾಗಿ ಏನ್ರಿ ನಮಗೆ ನಯವಾಗಿ ಹೇಳಿದಂಗೆ ನಮಗೆ ಏನ್ರಿ ಅದರ ಅನುಭವ ನಮಗೆ ಆಗುವಂಥದ್ದು. ಇಲ್ಲಿ ಕಾಂತಿಯಂತೆ ಸಲಹೆ ಇದೆಯೇ ಹೊರತು ಪ್ರಭು ಸಂಹಿತವಾದ ಆಜ್ಞೆ ಇಲ್ಲ. ಇಲ್ಲೇನ್ರಿ ಕಾಂತಿಯಂತೆ ನಮಗೆ ಬಹಳಷ್ಟು ಇಲ್ಲೇನ್ರಿ ನಮ್ಗೆ ಯಾವ ರೀತಿ ಸಲಹೆ ಐತೆ ಅಂದ್ರೆ ಇಲ್ಲಿ ಕಾಂತಿಯಂತೆ ಸಲಹೆ ಐತೆ ಹೊರತು ರಾಜ ಮಹಾರಾಜರ ವಿಚಾರ ಆಜ್ಞೆಯನ್ನು ಕೊಡುವಂಥದ್ದು ಇಲ್ಲಿ ಇಲ್ಲವೇ ಇಲ್ಲ. ಆಜ್ಞೆ ಮಾಡುವಂಥದ್ದು ಇವರ ವಚನಗಳು ಇಲ್ಲಿ ಇಲ್ಲವೇ ಇಲ್ಲ. ಅದರ ಸಲಹೆ ಸೂಚನೆಗಳನ್ನು ಕೊಡೋದ್ರ ಮೂಲಕ ನೀವು ಈ ರೀತಿ ಬದುಕಬಹುದು, ಬಾಳಬಹುದು, ನಮ್ಮ ಮಾತುಗಳು ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಏನ್ರಿ ನಮ್ಮ ನಡೆ ನುಡಿ ಹೆಂಗಿರಬಹುದು, ನಮ್ಮ ಆಚಾರ ವಿಚಾರಗಳು ಹೆಂಗಿರಬೇಕು, ನಮ್ಮ ಇರ್ತಕ್ಕಂಥ ಜೀವನ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಅವರ ಸರಳತೆಯ ಮೂಲಕ ನಮಗೆ ಸಲಹೆ ಕೊಡುವುದರ ಮೂಲಕ ನಮ್ಮ ಜೀವನವನ್ನು ಹೇಗೆ ನಿರ್ವಹಿಸ್ಕೊಂಡು ಹೋಗಬೇಕಂತಕ್ಕಂಥ ವಿಚಾರಗಳನ್ನು ಕೂಡ ಈ ಒಂದು ವಚನಕಾರರು ಅಲ್ಲೇ ತಮ್ಮ ವಚನಗಳಲ್ಲಿ ಹೇಳುವಂತಹ ಕಾರ್ಯವನ್ನು ಮಾಡ್ಯಾರ. ಅಷ್ಟೇ ಅಲ್ಲದ ಹೇಳುವ ವಿಷಯ ಅಲಂಕಾರಿಕವಾಗಿ ಹೋಲಿಕೆಗನುಗುಣವಾಗಿ ಸುಲಭ ಮತ್ತು ಸರಳವಾಗಿರ್ತಕ್ಕಂಥ ಶಬ್ದಗಳನ್ನು ನಾವೇನ್ರಿ ಇಲ್ಲಿ ಸಾಕಾಗುತ್ತೆ. ಇಲ್ಲಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಶಬ್ದಗಳ ಬಳಕೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸರಳ ಸುಲಲಿತವಾಗಿರ್ತಕ್ಕಂಥ ಶಬ್ದಗಳ ಬಳಕೆ ಮಾಡಿಕೊಂಡು, ಯಾಕಂದ್ರೆ ಇದು ಎಲ್ಲ ಜನಾಂಗದವರಿಗೂ ಕೂಡ ಎಲ್ಲ ಜನರಿಗೂ ಕೂಡ ಸರಳವಾಗಿ ಅರ್ಥ ಆಗಬೇಕು. ಜನಾಂಗ ಅಂದರೆ ಕಲಿಯುವಂಥ ಒಂದು ಜನಾಂಗಕ್ಕೆ, ಕಲಿಯದೇ ಇರುವಂಥ ಒಂದು ಜನಾಂಗಕ್ಕೆ ಇಲ್ಲಿ ಎಲ್ಲರೂ ಕೂಡ ಸರಳವಾಗಿ ಅದನ್ನ ಕೇಳ್ಕೊಂಬಿಟ್ರೆ ಸಾಕು, ಸರಳವಾಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ಅರ್ಥೈಸ್ಕೋಬೋದು. ತಮ್ಮ ಜೀವನದಲ್ಲಿ ಆ ವಿಚಾರಗಳನ್ನು ಅಳವಡಿಸ್ಕೋಬಹುದು. ಆ ಆದರ್ಶ ಗುಣಗಳನ್ನು ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಾವು ಕೂಡ ಮುಂದೆ ಬರ್ಬೋದು ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮತ್ತು ಸ್ವಗಾತ್ಮಕ ಸಂವಾದಾತ್ಮಕ ಗುಣ ವಿಶೇಷಗಳಿಂದ ನಾಟಕ ರಚನೆಗೆ ಪ್ರೇರಣೆ ನೀಡುವಷ್ಟು ಕೂಡ ಇವು ಪರಿಪುಷ್ಟವಾಗಿರ್ತಕ್ಕಂಥವು. ಇವನ್ನ ನಾಟಕ ಮಾಡಲಿಕ್ಕೆ ಕೂಡ ಅವಕಾಶಗಳು ಸಿಗುವಂಥಷ್ಟು ಮಟ್ಟಿಗೆ ಇವು ನಮಗೇನು ಪ್ರೇರಣೆ ಕೂಡ ನೀಡುವಂತಹ ಕಾರ್ಯವನ್ನು ಮಾಡಿರುವಂತಕ್ಕಂಥ ಮಾತ್ರ ಹತ್ರ. ಅಲ್ಲಮ ಅಕ್ಕ ಅಂದ್ರೆ ನಾನು ನಿಮ್ಗೆ ಹೇಳಿದಂಗೆ ಅಲ್ಲಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಇರ್ಬೋದು, ಅಲ್ಲಮ ಮತ್ತು ಮುಕ್ತಾಯಕ್ಕಿರ್ಬೋದು, ಅಲ್ಲಮ ಮತ್ತು ಗೋರಕ್ಷಕ ಅಂತಕ್ಕಂಥರಾಗಿರ್ಬೋದು, ಅಲ್ಲಮ ಮತ್ತು ಸಿದ್ದರಾಮ ಮೊದಲಾದ ಶರಣರ ಮಧ್ಯೆ ನಡೆದಿರತಕ್ಕಂತಹ ಒಂದು ತಾತ್ವಿಕ ಜಿಜ್ಞಾಸೆ ಹಾಗೂ ಅನುಭವ ಮಂಟಪದ ನಡೆದ ಅನುಭವದ ಕುರಿತಾದ ಸಂದರ್ಭಗಳಲ್ಲಿ ಈ ಸಂವಾದಾತ್ಮಕ ಶೈಲಿಯನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದು ಕೂಡ ನೋಡ್ಬೋದು. ಅಲ್ಲಮ ಸಿದ್ದರಾಮ, ಅಲ್ಲಮ ಗೋರಕ್ಷಕ, ಅಕ್ಕ ಮಹಾದೇವಿ, ಅಲ್ಲಮ ಮತ್ತು ಅಕ್ಕ ಮಹಾದೇವಿಯ ಸಂವಾದಗಳನ್ನು ಅಥವಾ ನಮಗೇನ್ರಿ ಇಲ್ಲಿ ಅಲ್ಲಮ ಮತ್ತು ಮುಕ್ತಾಯಕ ನಡುವೆ ಇರತಕ್ಕಂಥ ಸಂವಾದವನ್ನು ಅನುಭವ ಮಂಟಪದಲ್ಲಿ ನೋಡಿಕೊಂಡಾಗ
ಅವಾಗ ಸಹಜವಾಗಿ ಅವರು ಸಂವಾದಗಳನ್ನು ಮಾಡೋದ್ರ ಮೂಲಕಂಡಿ ಸರಳವಾಗಿರ್ತಕ್ಕಂಥ ಭಾಷೆಯನ್ನು ಬಳಸೋದ್ರ ಮೂಲಕ ಜನರಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಓರೆಕೋರೆಗಳನ್ನು, ಅವರಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನು, ತಪ್ಪು ಅಭಿಪ್ರಾಯಗಳನ್ನು, ಅಲ್ಲಿರ್ತಕ್ಕಂಥ ಕಂದಾಚಾರಗಳನ್ನು ಎಲ್ಲವನ್ನೂ ಕೂಡ ದೂರ ಮಾಡುವಂತಹ ಒಂದು ಕಾರ್ಯದಲ್ಲಿ ಈ ನಮ್ಮ ವಚನಕಾರರು ತಮ್ಮ ವಚನಗಳ ಮೂಲಕ ಅಲ್ಲಿ ಹೇಳುವಂತಹ ಕಾರ್ಯವನ್ನು ಕೂಡ ಮಾಡಿದರು. ಉದಾಹರಣೆ ನಾವು ಬೇಕಾದ್ರೆ ಕೊಡ್ಬೋದ್ರಿ. ಅಲ್ಲಮ್ಮ ಮತ್ತು ಅಕ್ಕ ಮಹಾದೇವಿ ನಡೆದಿರತಕ್ಕಂಥ ಒಂದು ಸಂವಾದವನ್ನು ಕುರಿತು ನಾವು ಇಲ್ಲೇ ನೋಡೋಣ. ಉದಯದ ಯೌವನ ನೊಳಕೊಂಡ ಸತಿ ನೀನು, ಉದಮದದ ಯೌವನೊಳಕೊಂಡ ಸತಿ ನೀನು, ಇತ್ತಲೇಕೆ ಬಂದೆಯವ್ವ ಸತೀಂ ಎಂದೊಡೆ ಮುನಿವರು ಶರಣರು, ಪತಿಯ ಕುರು ಹೇಳಿದೊಡೆ ಬಂದು ಕುಳ್ಳಿರು. ನೋಡ್ರಿ, ಈ ನಮ್ಮ ಅಲ್ಲಮ ಪ್ರಭು ಆಕೆ ಯಾವಾಗ ಅಕ್ಕ ಮಹಾದೇವಿ ಅನುಭವ ಮಂಟಪವನ್ನು ಪ್ರವೇಶ ಮಾಡ್ತಾಳೋ, ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಬಂದಾಗೇನ್ರಿ ಅಲ್ಲಮ ಪ್ರಭು ಆಕೆಯನ್ನು ಕೇಳ್ತಾ ಹೋಗ್ತಾನ, ಉದಮದದ ಯೌವನ ಒಳಗೊಂಡ ಸತಿ ನೀನು ಯೌವನ ಭರಿತವಾಗಿರ್ತಕ್ಕಂಥ ಹೆಣ್ಣು, ಸತಿ ನೀನು ಇತ್ತಲೇಕೆ ಬಂದೆಯವ್ವ ಸತಿ ಅಂದರೆ ನೀನು ಈ ಕಡೆ ಯಾಕೆ ಬಂದೆವ? ಆಯಿತು ಬಂದಿಯಲ್ಲ ಬಾ. ಸತಿ ಎಂದೊಡೆ ಮುನಿವರು ನಮ್ಮ ಶರಣರು, ಪತಿಯ ಕುರುಹು ಹೇಳಿದೊಡೆ ಬಂದು ಕುಳ್ಳಿರು. ಇಲ್ಲೇ ನೀನು ಈ ರೀತಿ ಬಂದಿಯಲ್ಲವ, ನಮ್ಮ ಶರಣರಿಗೆ ನಿಮ್ಮ ಅಂದರೆ ಸತಿ ಅಂದ್ರೆ ಆಗಿ ಬರೋಂಗಿಲ್ಲ. ಅದಕ್ಕೆ ನೀನು ಅಕಸ್ಮಾತಾಗಿ ಬರಬೇಕು ಅಂತ ಬಂದ್ರೆ ನಿನ್ನ ಗಂಡನ ಕುರುಹವನ್ನು ಹೇಳಿ ಬಂದು ಕುಳಿತುಕೊಳ್ಳೋಕೆ ಅವಕಾಶ ಐತಿ, ನೀನು ಕುಂತ್ಕೋಬಹುದು ಅಂತಕ್ಕಂಥ ರೀತಿಯಲ್ಲಿ ಆಕೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾನೆ. ಅವಾಗ ಅಕ್ಕ ಮಹಾದೇವಿ, ಯಾಕ್ರಂಡಿ ಇದು ಎರಡು ಅಕ್ಕ ಮಹಾದೇವಿ ಮತ್ತು ಅಲ್ಲಮ ಪ್ರಭು ಅಂದ್ರೆ ಗುಡುಗು ಸಿಡಿಲಿದ್ದಂಗೆ, ಇವು ಎರಡೂ ಶುರುವಾಗಿಬಿಟ್ರೆ ಕುಂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಯ ಬರುತ್ತೆ. ಹಾಗಾಗಿ ಅಲ್ಲಿ ಶರಣರು ಎಲ್ಲರೂ ಕೂಡ ಇವರು ಅಲ್ಲಮ ಪ್ರಭುನ ಪ್ರಶ್ನೆ ಕೇಳ್ತಕ್ಕಂಥದ್ದು ನೋಡಿ ಗಾಬರಿಯಾಗಿದ್ದರು. ಅಕ್ಕ ಮಹಾದೇವಿ ಹೆದರುವಂಥ ಹೆಣ್ಣಲ್ಲ, ಯಾಕಂದ್ರೆ ಬಹಳಷ್ಟು ಸಾತ್ವಿಕ ಬುದ್ಧಿಯನ್ನು, ತಾಳ್ಮೆಯನ್ನು, ಸಂಯಮತೆಯನ್ನು ಹೊಂದಿರತಕ್ಕಂಥ ಹೆಣ್ಣು, ಸಮಾಜವನ್ನು ಎದುರಿಸುವಂಥ ಧೈರ್ಯಶಾಲಿಯಾಗಿರ್ತಕ್ಕಂಥ ಹೆಣ್ಣಾಗಿರ್ತಕ್ಕಂಥದ್ದು. ಹಾಗಾಗಿ ಹರನೆ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ, ಹಸೆಯ ಮೇಲಣ ಮಾತು ಪಟ್ಟಿದಡೆ ಶಶಿಧರನ ಹತ್ತಿರಕ್ಕೆ ಕಳುಹಿಸಿದರೆಮ್ಮವರು. ಏನಪ್ಪ ನಂಡಿ ಕೇಳ್ತಾ ಹೋಗ್ತಾರ, ಹರನೆ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಸ್ಸಿದ್ದೆ ನೋಡ, ನಾನು ಹರನನ್ನು ಆ ಚನ್ನ ಮಲ್ಲಿಕಾರ್ಜುನನ್ನೇ ನಾ ಮದುವೆ ಆಗಬೇಕಂತಕ್ಕಂಥ ರೀತಿಯಲ್ಲಿ ಅನಂತ ಕಾಲ ಎಷ್ಟೋ ವರ್ಷಗಳ ಕಾಲ ನಾನು ತಪಸ್ಸನ್ನು ಮಾಡಿದ್ದೆ. ಆದರೆ ವಿಧಿ ಆಟ ಬೇರೆ ಇತ್ತು. ಹಸೆಯ ಮೇಲಿನ ಮಾತು, ಈ ಮದುವೆ ಆಗ್ಬೇಕಾದ್ರೆ ಹಸೆ ಮೇಲಿನ ಮಾತಂದ್ರೆ ಹತ್ತಬೇಕಾದ್ರೆ ಅವಾಗ ಬೆಸಗೊಳ್ಳಲ್ಪಟ್ಟಿದಳೆ ಶಶಿಧರನ ಹತ್ತಿರಕ್ಕೆ ಕಳುಹಿಸಿದರೆಮ್ಮವರು. ನನ್ನ ಈ ಇಹಲೋಕದ ಒಂದು ಜೀವನಕ್ಕೆ ನಾನೇನ್ರಿ ಕಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಜನರು ಮಾಡಿದರು. ಅಂದರೆ ನಮ್ಮ ತಂದೆ ತಾಯಿಗಳು ಏನು ಮಾಡೇನ್ರಿ, ನಾನು ಭಾಳಷ್ಟು ವರ್ಷಗಳ ಕಾಲ ಏನಪ್ಪ ಅಂದ್ರೆ ಅಲ್ಲಮ ಪ್ರಭು ನನಗೆ ಈ ಚನ್ನಮಲ್ಲಿಕಾರ್ಜುನ ಮದುವೆ ಆಗಬೇಕು, ಶಿವನನ್ನೇ ಮದುವೆ ಆಗಬೇಕಂತ ಭಾಳಷ್ಟು ಆಸೆ ಇತ್ತು. ಆದ್ರೆ ಇಲ್ಲಿ ಜನರು ಸುಮ್ಮನಿರಲಿಲ್ಲ, ಈ ಲೌಕಿಕ ಜೀವನಕ್ಕೆ ನನ್ನನ್ನು ತಳ್ಳಿಬಿಟ್ರು ಅಂತಕ್ಕಂಥ ರೀತಿಯಲ್ಲಿ ಕೂಡ ಅಲ್ಲೇ ಹೇಳ್ತಾ ಹೋಗುವಂಥ ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ. ಅಲ್ಲಮ್ಮ ಕೊಡಲಿಲ್ಲದ ಅಗಲಿಲ್ಲದ ಘನವ ಕೊಡುವ ಪರಿ ಎಂಥವ್ವ ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸಬಾರದು ಕೇಳದಿ ಅಂತಕ್ಕಂಥ ರೀತಿಯಲ್ಲಿ ಆಕೆಯ ಬಗ್ಗೆ ಹೇಳ್ತಾ ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗ್ತಾನೆ. ಮತ್ತು ಅಕ್ಕ ಹೇಳ್ತಾಡೋದಕ್ಕೆ ಗಟ್ಟಿದಪ್ಪ ತಿಳಿದಪ್ಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಅಂಗಕ್ಕೆ ಆತ್ಮಕ್ಕೆ ಭೇದ ಉಂಟೆ ಅಯ್ಯ ಅಂತಕ್ಕಂಥ ರೀತಿಯಲ್ಲಿ ಕೂಡ ಆಕೆ ನೇರವಾಗಿ ಅಲ್ಲಮ ಪ್ರಭುಗೆ ತನ್ನ ಮಾತಿನ ಮೂಲಕ ಅಲ್ಲೇನ್ರಿ ತನ್ನ ಉತ್ತರವನ್ನು ಕೊಡ್ತಾ ಹೋಗ್ತಾಳೆ. ಹೀಗಾಗಿ ಅಲ್ಲಮ ಪ್ರಭು ಮತ್ತು ಅಕ್ಕ ಮಹಾದೇವಿಯ ಒಂದು ವಿಚಾರಗಳು ಸಂವಾದ ಅಂತಕ್ಕಂಥ ಬಹಳಷ್ಟು ದೀರ್ಘವಾಗಿ ನಡೆದು, ಯಾಕೆ ಆ ಅಕ್ಕ ಮಹಾದೇವಿಯನ್ನು ಓರಿಗೆ ಹಚ್ಚತಕ್ಕಂಥ ಒಂದು ಕಾರ್ಯವನ್ನು ಅಲ್ಲಮ ಪ್ರಭು ಮಾಡಿದಪ್ಪ ಅಂದ್ರೆ ಆಕೆಯ ಒಂದು ಸತ್ವ, ಆಕೆಯ ಶಕ್ತಿ, ಆಕೆಯ ಸಾಮರ್ಥ್ಯ ಅಂದ್ರೆ ಅಕ್ಕ ಮಹಾದೇವಿಯ ಶಕ್ತಿ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅವಳು ಎಂತಹ ಶರಣೆ, ಅಕ್ಕ ಮಹಾದೇವಿ ಅಂತ ಶರಣೆ ನಮ್ಮ ಅನುಭವ ಮಂಟಪಕ್ಕೆ ಬರ್ತಾವ ಅಂತಕ್ಕಂಥ ಸೂಚನೆಯನ್ನು ಮೊದಲೇ ಅಲ್ಲಮ ಪ್ರಭುಗಳು ಬಸವಣ್ಣನಿಗೆ ಹೇಳಿದ್ರಲ್ಲ. ಆದರೆ ಅಂತಹ ಶರಣೆ ಬಂದಾಗ ನಮ್ಮ ಇಡೀ ಈ ಅನುಭವ ಮಂಟಪ ಕಲ್ಯಾಣ ಅಂತಕ್ಕಂಥದ್ದು ಪಾವನ ಆಯಿತು ಅಂತಕ್ಕಂಥ ಮಾತನ್ನು ಕೊನೆಗೆ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಅಲ್ಲಮ ಪ್ರಭುವಿನಿಂದ ಬರ್ತಕ್ಕಂಥದ್ದು. ಇದು ತಂತ್ರ ಯುಕ್ತ ಸಂಭಾಷಣೆ ಕೂಡ ಆಗಿರ್ತಕ್ಕಂಥದ್ದು. ಮೂರನೇದು ಭಕ್ತಿ ಮೌಲ್ಯ. ಮೂರನೇದ್ರಿ ಭಕ್ತಿ ಮೌಲ್ಯ. ಭಕ್ತಿ ಮೌಲ್ಯವನ್ನು ಕುರಿತಂತೆ ಹೇಳ್ತಾ ಹೋಗ್ತಾರೆ. ವಚನಕಾರರಲ್ಲಿ ಎದ್ದು ಕಾಣುವ ಒಂದು ಮಹತ್ವವಾಗಿರ್ತಕ್ಕಂಥ ಮೌಲ್ಯವಂದ್ರೆ ಅದು ಭಕ್ತಿ. ಶ್ರವಣ ಸ್ಮರಣ
ಪಾದ ಸೇವನ, ವಂದನ, ಅರ್ಚನ, ಆತ್ಮನಿವೇದನ ಮುಂತಾದ ಭಕ್ತಿಗಳು ವಚನದಲ್ಲೂ ಕೂಡ ಉಂಟು. ಈ ವಚನದಾಗ ಏನಿದಾವೆಂದ್ರೆ ಭಕ್ತಿ ಐತಿ, ಶ್ರವಣ ಐತಿ, ಸ್ಮರಣ ಐತಿ, ಪಾದ ಸೇವನ ಐತಿ, ವಂದನ ಐತಿ, ಅರ್ಚನ ಐತಿ ಮತ್ತು ಆತ್ಮನಿವೇದನ ಕೂಡ ಮಾಡುವಂಥದ್ದು ಕೂಡ ಏನ್ರಿ ಮುಂತಾದ ಭಕ್ತಿಗಳು ಈ ವಚನ ಸಾಹಿತ್ಯದಲ್ಲಿ ನಾವು ಕಾಣಬಹುದು ಅಥವಾ ವಚನಗಳಲ್ಲಿ ಕಾಣಬಹುದು. ಉದಾಹರಣೆ ಕೂಡ ಕೊಡ್ತಾ ಹೋಗ್ತಾರೆ. ಏನ್ರಿ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಅಯನ ಹೋಗುವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತ ಹೋಗುವುದಯ್ಯ, ನೀನೊಲಿದಡೆ ಸಕಲ ಪುಡಿ ಪದಾರ್ಥ ಇದರಲ್ಲಿಪ್ಪವು ಕೂಡಲ ಸಂಗಮ ದೇವ ಅಂತಕ್ಕಂಥ ರೀತಿಯಲ್ಲಿ ಬಸವಣ್ಣ ಅಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಬಸವಣ್ಣ ಯಾಕೆ ಅಂತಂದ್ರೆ ಭಕ್ತಿ ಅಂತಕ್ಕಂಥದ್ದು ಭಕ್ತಿಯ ಒಂದು ಪರಾಕಾಷ್ಠೆಯ ಬಗ್ಗೆ ಹೇಳ್ತಾ ಹೋಗ್ತಾನೆ. ನಾವು ಭಕ್ತಿಯಿಂದ ದೇವರಿಗೆ ಶರಣಾದಪ್ಪ ಅಂದ್ರೆ ಅವೆಲ್ಲವೂ ಕೂಡ ನಮಗೆ ಒಲಿಲಿಕ್ಕೆ ಸಾಧ್ಯ. ಯಾಕಂದ್ರೆ ನೀನು ಒಲಿದೊಡೆ ದೇವರೇ ಕೂಡಲ ಸಂಗಮ ದೇವ, ನೀನು ನನಗೆ ಒಲಿದು ಬಿಟ್ಟೆಪ್ಪ ಅಂದ್ರೆ ಅಲ್ಲೇ ಕೊರಡು ಕೊಂದಿರುವುದಯ್ಯ, ಈ ಕೊರಡು ಕೂಡ ಏನ್ರಿ ಅಲ್ಲೇ ಚಿಗುರು ಹೊಡೆದು ಅದು ಏನ್ರಿ ಗಿಡವಾಗಿ ಹೊರಹೊಮ್ಮುವುದು. ನೀನು ಒಲಿದೊಡೆ ಬರಡು ಕೂಡ ಅಲ್ಲೇಂದ್ರೆ ಹಯನ ಹೋದಯ್ಯ, ಅದು ಕೂಡ ಇಲ್ಲೇ ಬರಡು ಭೂಮಿ ಕೂಡ ಅದರ ಬರಡಾಗಿರ್ತಕ್ಕಂಥ ಅದು ಆಕಳ ಅಥವಾ ಎತ್ತಾಗಿರ್ಬೋದು ರೀ, ಅದು ಕೂಡ ಹಯನ ಆಗಿ ನಮ್ಗೆ ಮಾರ್ಪಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗುತ್ತಾ. ಅಷ್ಟಲ್ಲದೆ ನೀನು ಒಲಿದು ಬಿಟ್ಟಪ್ಪ ಅಂದ್ರೆ ನಮಗೇನು ವಿಷ ಕೂಡ ಅಮೃತವಾಗಿ ನಮ್ಗೆ ಪರಿಣಮಿಸ್ತತಿ. ಕೊನೆಗೆ ನೀನು ಒಲಿದಪ್ಪ ಅಂದ್ರೆ ನಮ್ಗೆ ಸಕಲ ಪುಡಿ ಪದಾರ್ಥಗಳು ನಮ್ಗೆ ಲಭಿಸ್ತಾ ಹೋಗ್ತವೆ. ನೀನು ಒಲಿದೇ ಹೋದಪ್ಪ ನಮಗೇನು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಒಲಿಬೇಕು. ಅದಕ್ಕೆ ನೀನು ಒಲಿದಡೆ ಸಕಲ ಪುಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತಕ್ಕಂಥ ರೀತಿಯಲ್ಲಿ ನೀವು ಒಲಿದು ಬಿಟ್ಟೆಪ್ಪರ ನಮಗೆಲ್ಲ ಬೇಕು ಬೇಡಿಕೆಗಳು ಎಲ್ಲವೂ ಕೂಡ ನಮಗೆ ಈಡೇರುವಂಥವಾತು. ನೀನು ಇರದೇ ಹೋದೆಪ್ಪ ಅಂದ್ರೆ ನಮಗೇನೂ ಕೂಡ ಇಲ್ಲ, ಎಲ್ಲವೂ ಕೂಡ ನಿನ್ನಿಂದಲೇ ಅಂತಕ್ಕಂಥ ರೀತಿಯಲ್ಲಿ ಆ ಭಕ್ತಿಯ ಬಗ್ಗೆ ಇರತಕ್ಕಂಥ ವಿಚಾರಧಾರೆಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೇನ್ರಿ ಹೀಗೆ ಬಸವೇಶ್ವರರು ಆಗಿರ್ತಕ್ಕಂಥ ಮೊದಲು ಮಾಡಿಕೊಂಡಿರ್ತಕ್ಕಂಥ ಹಲವಾರು ವಚನಕಾರರು ಕೂಡ ಈ ಭಕ್ತಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ದೈವ ಸಾಕ್ಷಾತ್ಕಾರಕ್ಕೆ ಇವರು ಪಾತ್ರರಾಗುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಅಂದರೆ ದೈವ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ನಮ್ಗೆ ಪ್ರಮುಖವಾಗಿ ಸಿಗುವಂಥದ್ದು. ದೈವ ಸಾಕ್ಷಾತ್ಕಾರ ಯಾಕೆ ಮಾಡ್ಕೋಬೇಕಪ್ಪ ಅಂತಕ್ಕಂಥ ರೀತಿಯಲ್ಲಿ ಕೇಳ್ಕೊಂಡಾಗ ನಮ್ಮ ಆತ್ಮಶುದ್ಧಿ ಆಗಬೇಕಂದ್ರೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆದಾಗ ಮಾತ್ರ ನಮ್ಗೆ ದೈವ ಸಾಕ್ಷಾತ್ಕಾರ ಆಗ್ತಾ ಹೋಗುತ್ತೆ. ದೈವ ಸಾಕ್ಷಾತ್ಕಾರ ಅಂದರೆ ಏನು ದೇವರ ಒಲಿದು ಬರತಕ್ಕಂಥಲ್ಲ, ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಈ ಅರಿಷಡ್ ವರ್ಗಗಳು ನಮ್ಮಲ್ಲಿರ್ತಕ್ಕಂಥ ಮೃಗೀಯವಾಗಿರ್ತಕ್ಕಂಥ ಒಂದು ಭಾವನೆಗಳು ದೂರ ಹೋದಾಗ, ಮಾನವೀಯ ಮೌಲ್ಯಗಳು ತುಂಬಿಕೊಂಡಾಗ, ನಮ್ಮಲ್ಲಿ ಪ್ರೀತಿ, ಕರುಣೆ, ದಯೆ, ದಾಕ್ಷಿಣ್ಯ ಅಂತಕ್ಕಂಥದ್ದು ಬಂದಾಗ, ಕಾಮ, ಕ್ರೋಧ, ಮೋಹ, ಲೋಭ, ಮದಮತ್ಸರ ಅಂತಕ್ಕಂಥ ಅರಿಷಡ್ ವರ್ಗಗಳು ನಮ್ಮಿಂದ ದೂರ ಹೋದಾಗ ನಾವು ಒಬ್ಬ ಪರಿಪೂರ್ಣ ವ್ಯಕ್ತಿಗಳಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುವಂಥದ್ದು. ಅದಕ್ಕೆ ಅದನ್ನೇ ಕೂಡ ನೇರವಾಗಿ ಹೇಳ್ತಾ ಹೋಗ್ತಾರೆ, ನಾವು ಉತ್ತಮ ವ್ಯಕ್ತಿಗಳಾಗಿ ಹೊರಹೊಮ್ಮಬೇಕು. ಅದು ಯಾವಾಗೇನ್ರಿ ಭಕ್ತಿಯ ಮೂಲಕ ದೇವರನ್ನು ಧ್ಯಾನಿಸುವುದರ ಮೂಲಕ ನಾವೇನ್ರಿ ಮೋಕ್ಷದ ಹಾದಿಯನ್ನು ಪಡ್ಕೋಬೇಕು ಮತ್ತು ದೈವ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕಂತಕ್ಕಂಥ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ. ಇದಿಷ್ಟು ಭಕ್ತಿ ಮೌಲ್ಯದ ಬಗ್ಗೆ ಇರತಕ್ಕಂಥ ವಿವರಣೆ. ಇನ್ನು ವ್ಯಕ್ತಿ ನಿಷ್ಠೆ, ನಾಲ್ಕನೇದು ವ್ಯಕ್ತಿ ನಿಷ್ಠೆ. ಈ ವ್ಯಕ್ತಿ ನಿಷ್ಠೆ ಎಲ್ಲಿ ಅಲ್ಲಿ ಹೇಳ್ತಾ ಹೋಗ್ತಾರೇನ್ರಿ, ವಚನ ಸಾಹಿತ್ಯ ಅಂತಕ್ಕಂಥದ್ದು ಜೈನ ಸಾಹಿತ್ಯದಂತೆ ವಸ್ತುನಿಷ್ಠವಾದುದಲ್ಲ. ಇದು ವಸ್ತುನಿಷ್ಠವಾಗಿರ್ತಕ್ಕಂಥದ್ದಲ್ಲ. ಇಲ್ಲಿ ವ್ಯಕ್ತಿಯೇ ಮುಖ್ಯ. ವ್ಯಕ್ತಿಯಿಂದಲೇ ಅದೇನ್ರಿ ಸಮಾಜದ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ಸಮಾಜದ ಸುಧಾರಣೆ ಬಯಸ್ತಕ್ಕಂತಹ ಇವರು ವ್ಯಕ್ತಿಯಲ್ಲಿರ್ತಕ್ಕಂಥ ಆಂತರ್ಯದ ಗುಣಗಳು, ದುರ್ಗುಣಗಳು, ಮೌಲ್ಯಗಳು ಮತ್ತು ಅಪಮೌಲ್ಯಗಳು, ಚಿತ್ತಶುದ್ಧತೆ, ಚಿತ್ತವಿಕಾರತೆ ಈ ಮೊದಲಾದ ವಿಷಯಗಳನ್ನೇ ವ್ಯಕ್ತಿಗನುವಹಿಸಿ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ವಚನಕಾರರು ಮಾಡ್ತಾ ಬಂದರು. ಅಂದ್ರೆ ಯಾವಾಗಲೂ ಕೂಡ ಇಲ್ಲಿ ವ್ಯಕ್ತಿನಿಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಇರಬೇಕು ಹೊರತು ವಸ್ತುನಿಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಅಲ್ಲಿರಬಾರ್ದು. ಅಂದರೆ ವಚನಕಾರರಲ್ಲಿ ಏನು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಅಂತಂದರೆ ಸಮಾಜ ಅಂತಕ್ಕಂಥದ್ದು ವ್ಯಕ್ತಿನಿಷ್ಠವಾಗಿರ್ತಕ್ಕಂಥದ್ದು, ವ್ಯಕ್ತಿ ಕೇಂದ್ರಿತವಾಗಿರ್ತಕ್ಕಂಥ ಸಮಾಜ. ಆ ವ್ಯಕ್ತಿಯನ್ನು ನಾವು ಸುಧಾರಣೆ ಮಾಡ್ಕೊಂಡ್ಬಿಟ್ರೆ ಸಮಾಜ ಅಂದರೆ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಮನುಷ್ಯ ಅಂದ್ರೆ ಇಲ್ಲೇ ಒಂದೇ ರೀತಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ವ್ಯಕ್ತಿಯ ಮನುಷ್ಯನಿರ್ತಕ್ಕಂಥ ಆಂತರ್ಯದ ಗುಣಗಳು ಇರ್ತಾವಲ್ಲಿ, ಅದೇನು ಗುಣಗಳಿರ್ಬೋದು, ದುರ್ಗುಣಗಳು ಕೂಡ ಇರಬಹುದು, ಮೌಲ್ಯ ಇರಬಹುದು, ಅಪಮೌಲ್ಯ ಕೂಡ ಇರಬಹುದು, ಚಿತ್ತಶುದ್ಧತೆ ಇರ್ಬೋದು, ಚಿತ್ತ ವಿಕಾರತೆ ಕೂಡ ನಮ್ಮಲ್ಲಿ ಇರಬಹುದು. ಅಂದರೆ ಈ ಮೊದಲಾದ ವಿಷಯಗಳನ್ನೇ ನಾವು ಎಲ್ಲಿಲ್ಲೇ ವ್ಯಕ್ತಿಗನುವಹಿಸಿ ಈ ವಚನಕಾರರು ವಚನಗಳನ್ನು ಬರಿತಾ ಬಂದರು. ಈಗ ನೋಡ್ರಿ, ನಾವು ನೀವು ಓದಿವಿ, ನೀನು ಕುಂತಿ ನಾನು ಕೈ ಪಾಠ ಮಾಡಕತ್ತೀವಿ ಇಲ್ಲಿ. ಆದ್ರೆ ಈ ಮನಸ್ಸಲ್ಲೇ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದುರ್ಗುಣಗಳೇನಿದವು, ಅವಗುಣಗಳೇನಿದವು, ಅಪಮೌಲ್ಯ ಏನೈತೆ ಅನ್ನೋ ಬಗ್ಗೆ ಗೊತ್ತಿಲ್ಲ, ಚಿತ್ತ ವಿಕಾರತೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನು ಮಾಡಕತ್ತೀನಿ. ಮನುಷ್ಯ ಅಂದರೆ ಒಂದಲ್ಲ ಒಂದು ರೀತಿ ಇರತಕ್ಕಂತಹ ಕೆಟ್ಟ ಭಾವನೆ ಇರ್ತಕ್ಕಂಥವನೇ, ಎಲ್ಲವೂ ಪರಿಪೂರ್ಣ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಆದ್ರೆ ಆ ಗುಣಗಳನ್ನು, ಗುಣ ಅವಗುಣ ದುರ್ಗುಣಗಳನ್ನು, ಅಪಮೌಲ್ಯಗಳನ್ನು, ಚಿತ್ತ ವಿಕಾರತೆಯನ್ನು ಎಲ್ಲವನ್ನೂ ಕೂಡ ನಾವು ತಿಳ್ಕೊಂಡು ಅದ್ರ ಮೂಲಕ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕು. ಅಂದರೆ ಮನುಷ್ಯ ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳಬೇಕಂತಕ್ಕಂಥವುಗಳನ್ನು ವಚನಗಳ ಮೂಲಕ ಹೇಳ್ತಾ ಬಂದರು. ಅದಕ್ಕೆ ಛಲ ಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ. ಶರಣಿಗೆ ಎಂಥ ಛಲ ಬೇಕಪ್ಪ ಅಂದ್ರೆ, ಛಲ ಬೇಕು ಶರಣಂಗೆ ಪರಧನವ ನೊಲ್ಲೆನೆಂಬ. ಬೇರೆಯವರ ಹಣ ನಮಗೆ ಬೇಕು ಅಂತಕ್ಕಂಥ ರೀತಿಯಲ್ಲಿ ಅದು ಆಸೆ ಪಡ್ತಕ್ಕಂಥ ವ್ಯಕ್ತಿಗಳು ನಾವು ಮಾಡಬಾರ್ದು. ಛಲ ಬೇಕು ಶರಣಂಗೆ ಪರ ಸತಿಯ ನೊಲ್ಲೆನೆಂಬ. ನಾವೇನು ಪರ ಸ್ತ್ರೀಯರನ್ನು ಪಾರ್ವತಿ ಅಂತಕ್ಕಂಥ ರೀತಿಯಲ್ಲಿ ಕರಿತಾ ಹೋಗಬೇಕು. ಪರಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅಂತಕ್ಕಂಥ ಒಂದು ಛಲ ನಮ್ಮಲ್ಲಿ ಇರಬೇಕು. ಛಲ ಬೇಕು ಶರಣಂಗೆ ಪರದೈವನೊಲ್ಲೆನೆಂಬ. ನಮಗೆ ಇನ್ನೊಂದು ದೈವಗಳು ನಮಗೆ ಬೇಕಾಗಿರ್ತಕ್ಕಂಥಲ್ಲ. ಅಂದರೆ ನಮ್ಗೆ ಎಲ್ಲ ದೈವಗಳು ಒಂದೇ. ಇಲ್ಲಿ ಆ ಜಾತಿ, ಆ ಧರ್ಮ, ಈ ಧರ್ಮ, ಆ ದೇವರು, ಈ ದೇವರು ಅನ್ನೋದೇನ್ರಿ, ಎಲ್ಲ ದೇವರು ಒಂದೇ ಅಂತಕ್ಕಂಥ ರೀತಿಯಲ್ಲಿ ನಾವು ಅವುಗಳನ್ನ ಪೂಜ್ಯ ಭಾವನೆಯಿಂದ ನೋಡುವಂತಹ ಒಂದು ಮನಸ್ಥಿತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ನಾವು ಆಗಬೇಕಂತಕ್ಕಂಥ ಮಾತನ್ನು ಹೇಳೀನಿ. ಈ ಭಕ್ತಿ ಈ ಮೂರನ್ನು ಗೆಲ್ಲುವಂಥ ಛಲ ನಮ್ಮಲ್ಲಿ ಇದ್ದಾಗ, ಅಂದ್ರೆ ಪರಸತಿಯನ್ನು, ಪರಧನವನ್ನು, ಪರದೇವರನ್ನು ಗೆಲ್ಲುವಂಥ ಶಕ್ತಿ ನಮ್ಮಲ್ಲಿ ಬಂದಾಗ, ಅವಾಗ ಮಾತ್ರ ಏನಿಲ್ಲೇ ಇಂತಹ ಛಲ ಮೂಡಿಕೊಂಡಾಗ ನಮ್ಮ ಜೀವನ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ. ಹೆಣ್ಣು ಹೊಣ್ಣು ಮಣ್ಣಿಗಾಗಿ ನಮ್ಮ ಜೀವನವನ್ನು ಮುಡುಪಾಗಿಟ್ಕೊಂಡಿರ್ತಕ್ಕಂಥವ್ರು ನಾವುಗಳು. ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಅರಿಷಡ್ ವರ್ಗಗಳು ತುಂಬಿ ತುಳುಕ್ತಾಗಿದ್ದವು. ಯಾವಾಗಲೂ ಕೂಡ ಇಲ್ಲಿ ಪರಸತಿಯರನ್ನು, ಪರಧನವನ್ನು ಹೆಚ್ಚು ಆಸೆ ಪಡ್ತಕ್ಕಂಥವ್ರು ನಾವುಗಳು. ದೇವರು ದಿಂಡ್ರು ಅಂತಕ್ಕಂಥ ರೀತಿಯಲ್ಲಿ ನಮ್ಮನ್ನೇ ನಾವೇನು ಮಾರ್ಕೊಳ್ಳುವಂತಹ ಮತ್ತು ನಮ್ಮನ್ನೇ ನಾವು ಬಹಳಷ್ಟು ಕ್ರೂರವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡುವಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಿರ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವಾಗಿರ್ತಕ್ಕಂಥವ್ರು. ಅದಕ್ಕೆ ಈ ಮೂರನ್ನು ಗೆದ್ದುಬಿಟ್ಟಪ್ಪ ಅಂದ್ರೆ ಆ ದೇವರು ನಮ್ಗೆ ಒಲಿಯಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇದು ಸಿದ್ಧಿಗೊಳ್ಳಬೇಕಾದರೆ ಅರಿಷಡ್ ವರ್ಗಗಳನ್ನು ಗೆದ್ದು ಅಂತರಂಗವನ್ನು ಜಯಿಸಬೇಕು. ನಾನು ನಿಮ್ಗೆ ಹೇಳಿದ್ನಲ್ರಿ, ಅರಿಷಡ್ ವರ್ಗಗಳನ್ನು ಯಾವ ವ್ಯಕ್ತಿ ಗೆಲ್ತಾನೋ ಅವನೇನ್ರಿ ಒಬ್ಬ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಅಂತರಂಗವನ್ನು ಶುದ್ಧ ಮಾಡ್ಕೊಳ್ಳಿಕ್ಕೆ, ನಿಷ್ಕಲ್ಮಶ ಭಾವನೆಯನ್ನು ಹೊಂದಲಿಕ್ಕೆ, ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಲಿಕ್ಕೆ ಸಾಧ್ಯ. ಒಬ್ಬ ಸಶಸ್ತ್ರ ಸೈನಿಕನನ್ನು ಸೋಲಿಸಬಹುದು, ಶಸ್ತ್ರಾಸ್ತ್ರ ಸಜ್ಜಿತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು ಸೋಲಿಸಬಹುದು. ಆದರೆ ಅಂತರಂಗ ಗೆಲ್ಲುವುದು ಅಸಾಧ್ಯವಾದ ಮಾತು. ಆದ್ರೆ ಈ ನೋಡಿ, ಕೈಯಾಗ ಬಲಶಾಲಿಯಾಗಿರ್ತಕ್ಕಂಥವನು ಶಸ್ತ್ರಾಸ್ತ್ರಗಳನ್ನು ಹೊಂದ್ಕೊಂಡ್ಬಂದಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಗೆಲ್ಲಬಹುದು. ಆದ್ರೆ ಅಂತರಂಗದಲ್ಲಿ ಇರ್ತಕ್ಕಂತಹ ಅವನ ಅಂತರಂಗವನ್ನು ಗೆಲ್ಲುವುದು ಅಸಾಧ್ಯವಾಗಿರ್ತಕ್ಕಂಥ ಮಾತು. ಅಂದರೆ ಮನುಷ್ಯನ ಮನಸ್ಸನ್ನು ಗೆಲ್ಲುವುದು ಬಹಳಷ್ಟು ಕಷ್ಟ. ನಾವೇನಾದ್ರೂ ಅಕಸ್ಮಾತಾಗಿ ನೋಡಿ ಒಬ್ಬನು ಹೊಡೆದು ಬಾ ಅಂದ್ರೆ ಧೈರ್ಯದಿಂದ ಹೊಡೆದು ಬರ್ತೀವಿ. ಆದರೆ ಅವನ ಗೆದ್ದು ಬಾ ಅಂದ್ಯಪ್ಪ ಅಂದ್ರೆ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಸಿನಿಮಾ ಇತ್ತರಂಗ, ಸಿನಿಮಾದ ಹೆಸರು ಬರ್ತಾ ಇಲ್ಲ. ಅದರಿಂದ ಸುಮ್ಮನೆ ಒಂದು ಉದಾಹರಣೆ ಇದ್ರ ಮೂಲಕ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದೇನಪ್ಪ ಅಂದ್ರೆ ಲೋಕೇಶ್ ಅಂತಂದು ಹೀರೋರ್ ಇದ್ರಾಗ ಲಕ್ಷ್ಮಿ ಹೀರೋಯಿನಿ. ಆ ಲೋಕೇಶ್ ಮತ್ತು ಲಕ್ಷ್ಮಿ ಹೀರೋಯಿನ್ ಇರಬೇಕಾದ್ರೆ ಇವನು ಬಹಳಷ್ಟು ಕ್ರೂರಿಯಾಗಿರ್ತಕ್ಕಂಥ ವ್ಯಕ್ತಿ ಇರ್ತಾನೆ. ಲೋಕೇಶ್ ಡಕಾಯಿತಿಯಾಗಿರ್ತಕ್ಕಂಥವನು, ಕಳ್ಳತನ ಮಾಡ್ತಕ್ಕಂಥವನು, ಸುಲಿಗೆ ಮಾಡ್ತಕ್ಕಂಥವನು, ದರೋಡೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಅವಾಗ ಈ ಒಂದು ಸಲ ಲಕ್ಷ್ಮಿ ನೋಡಿ ಮೋಹ ಬಂದ್ಬಿಡ್ತಾನೆ, ಮದುವೆ ಆಗಬೇಕಂತಕ್ಕಂಥ ರೀತಿಯಲ್ಲಿ ಆಸೆ ಪಡ್ತಾನೆ. ಆದರೆ ಲಕ್ಷ್ಮಿ ಬೇರೆ ವ್ಯಕ್ತಿಯನ್ನು ಮದುವೆ ಆಗಬೇಕಂತ ಆಸೆ ಪಟ್ಟಿರ್ತಾಳೆ. ಅವಾಗ ಆಕೆಯ ಮಾಡ್ತಾನೆ ಶಮಂತಕ ಮಣಿಯನ್ನು ಅಂದರೆ ಕೃಷ್ಣಲ್ಲಿರ್ತಕ್ಕಂಥ ಒಂದು ಹಾರವನ್ನು ತೆಗೆದುಕೊಂಡು ಬಾ ಅಂತಕ್ಕಂಥ ರೀತಿಯಲ್ಲಿ ಅವನಿಗೆ ಆಜ್ಞೆ ಮಾಡ್ತಾ ಹೋಗ್ತಾರೆ. ನಾನು ಮದುವೆ ಆಗಬೇಕಂದ್ರೆ ಅದು ಬೇಕಂದಾಗ ಕೃಷ್ಣನೇ ಗೊತ್ತಿಲ್ಲ ಅಂದಾಗ ಹೆಂಗೆ ಹುಡ್ಕೊಂಡು ಹೋಗ್ಬೇಕು ಅವನಿಗೆ. ಅದಕ್ಕೆ ಅವನೇನು ಮಾಡ್ತಾನೆ, ಅದು ಇಷ್ಟ ಒಂದು ಹಾರದಲ್ಲ ತಂದು ಕೊಡ್ತೇನೆ ಅಂತಂದ್ರೆ ಅವನು. ಯಾಕಂದರೆ ದೇವರನ್ನು ಗೆಲ್ಲೋದು ಅಷ್ಟು ಸುಲಭವಾಗಿರ್ತಕ್ಕಂಥಲ್ಲ, ದೇವ್ರನ್ನ ಕಾಣೋದಷ್ಟು ಸುಲಭ ಅಲ್ಲ. ಇವನು ಎಲ್ಲ ಕಡೆ ಹೋಗ್ತಿರ್ಬೇಕಾದ್ರೆ ಒಬ್ಬರು ಗುರುಗಳ ದರ್ಶನ ಆಗುತ್ತೆ. ಆ ಗುರುಗಳು ಕೇಳ್ತಾ ಹೋಗ್ತಾನೆ, ನನಗೆ ಕೃಷ್ಣನ್ ತಂದು ಕೊಡು, ಇಲ್ಲಿಗೆ ಬಂದುಬಿಡ್ತಾನೆ ಅಂತ ಅನ್ನೋ ರೀತಿಯಲ್ಲಿ. ನೀನು ಯಾವಾಗ ಈ ದ್ವೇಷವನ್ನು ಇರ್ತಕ್ಕಂಥ ಕೋಪವನ್ನು ಸುಡ್ತೀಯೋ ಅವತ್ತು ನೀನು ದೇವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತಕ್ಕಂಥ ರೀತಿಯಲ್ಲಿ ಅಂದ್ಕೊಂಡಾಗ ನನಗೆ ಕೋಪವನ್ನು ಎಲ್ಲವನ್ನೂ ಕೂಡ ಅವನೇ ನಿವಾರಣೆ ಮಾಡ್ತಾ ಹೋಗ್ತಾನೆ. ಕೊನೆಗೆ ಆ ಕೃಷ್ಣನವನ್ನು ಒಲಿಸ್ಕೊಳ್ತಕ್ಕಂಥ ಒಂದು ಕಾರ್ಯದಲ್ಲಿ ಕೂಡ ನಿರತನಾಗ್ತಾನೆ. ಕೃಷ್ಣನ ಒಲಿಸಿಕೊಂಡ ನಂತರ ಅವನು ನಿನಗೆ ಈ ಹಾರ ಬೇಕೋ ಬೇಡೋ ಅಂತಕ್ಕಂಥ ರೀತಿಯಲ್ಲಿ ಕೇಳ್ತಾನೆ. ಬೇಕು ಅಂತಕ್ಕಂಥ ರೀತಿಯಲ್ಲಿ ಅಂದರೆ ಆಕೆಗೆ ಸಲುವಾಗಿ ಆ ಹಾರವನ್ನು ತಂದು ಕೊಡ್ತಾನೆ. ಆಕೆ ಬಂದಾಗೇನ್ರಿ ಈ ರೀತಿ ನಿನ್ನ ಬರದೇ ಇರೋದ್ರಿಂದ ಅನ್ನ ತ್ಯಜಿಸಿ ಆ ಕೃಷ್ಣನನ್ನು ಒಲಿಸ್ಕೊಂಡು ಈಗ ಕೃಷ್ಣನನ್ನೇ ಆ ಭೂಮಿಗೆ ಕರ್ಕೊಂಡ್ಬಂದಾನ. ಭೂಮಿಗೆ ಬಂದ ಭಗವಂತನೇ ಐತಿರ ಅದು ಸಿಂಹಸ್ತ್ರ. ಅದರಲ್ಲಿ ಹೋಗಪ್ಪ ಅಂತಕೊಂಡು ರೀತಿಯಲ್ಲಿ ಆಕೆ ಕೆರೆ ಕಳಿಸ್ತಾರ. ಲಕ್ಷ್ಮಿ ಬಂದಾಗ ಮೊದಲಿರ್ತಕ್ಕಂಥ ಕಾಮ ಭಾವನೆ ಹೋಗಿ ಪ್ರೀತಿ ಅಂತಕ್ಕಂಥದ್ದು ಹೋಗಿ ಆಕೆಯನ್ನು ತಾಯಿ ರೂಪದಲ್ಲಿ ಕಾಣುವಂತಹ ಕಾರ್ಯವನ್ನು ಆ ವ್ಯಕ್ತಿ ಮಾಡ್ತಾ ಹೋಗ್ತಾನೆ. ಅಂದರೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರವನ್ನು, ಅರಿಷಡ್ ವರ್ಗಗಳನ್ನು ದೂರ ಮಾಡಿಕೊಂಡಾಗ
ಪ್ರಕೃತಿ ನಮಗೇನು ಅಥವಾ ಇರ್ತಕ್ಕಂಥ ಸಮಾಜ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಪರಿಶುದ್ಧವಾಗಿ ಕಾಣಲಿಕ್ಕೆ ಸಾಧ್ಯತೆ ಹೊರತು ನಾವು ಕಾಣ್ತಕ್ಕಂಥ ನಮ್ಮಲ್ಲಿ ಹಲವಾರು ಕೆಟ್ಟ ವಿಚಾರಗಳು ಇಟ್ಕೊಂಡು ನಾವು ಕುಂತೀವಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಕೆಟ್ಟ ಭಾವನೆಯ ಹೊರತು ಒಳ್ಳೆಯ ಭಾವನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಒಳ್ಳೆಯ ದೃಷ್ಟಿಯಿಂದ ಸಮಾಜವನ್ನು ನೋಡಬೇಕು. ಅದಕ್ಕೆ ಒಬ್ಬ ಸಶಸ್ತ್ರ ಸಜ್ಜನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕೊಲ್ಲಬಹುದು, ಸೈನಿಕನನ್ನು ಕೊಲ್ಲಬಹುದು, ಆದರೆ ಅವನ ಅಂತರಂಗದ ಮಾತುಗಳನ್ನು ಅವನ ಗೆಲ್ಲುವುದು ಕೂಡ ಇಲ್ಲಿ ನಮ್ಗೆ ಅಸಾಧ್ಯ. ಅದಕ್ಕೆ ವೀರತತ್ವದ ತಾಲೀಮು ಅವಶ್ಯಕ ಎನ್ನುವಂಥ ಕಾರ್ಯವನ್ನು ಇವರು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಬಸವಣ್ಣವರು ಲೋಕದ ಡೊಂಕನ್ನು ನೀವೇಕೆ ತಿದ್ದಿವಿರಿ, ನಿಮ್ಮ ತನವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿ ಹೇಳುವಂತಹ ಕಾರ್ಯವನ್ನು ಮಾಡಿದ್ರು. ಇನ್ನೊಬ್ಬರು ಹಂಗಿದ್ದಾರೆ, ಅವರು ಸರಿಗಿಲ್ಲ, ಇವ್ರು ಸರಿಗಿಲ್ಲ, ಅವ್ರು ಆ ಸಮಾಜ ಹಂಗೈತಿ, ಈ ಸಮಾಜ ಹಿಂಗೈತಿ, ಆ ದೇವ್ರು ಹಿಂಗೈತಿ, ಈ ದೇವ್ರು ಹಿಂಗೈತೆ ಅನ್ನೋದ್ರ ಬದಲಾಗಿ ಅವೆಲ್ಲವನ್ನು ಲೋಕದ ಡೊಂಕ ನೀವು ತಿದ್ದಕ್ಕೆ ಹೋಗ್ಬೇಡ್ರಿ. ಮೊದಲು ನಿಮ್ಮ ಡೊಂಕನ್ನು ನೀವು ತಿದ್ಕೊಂಡ್ಬಿಡ್ರಿ. ಅವಾಗ ಮಾತ್ರ ಸಮಾಜ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಡೊಂಕುಗಳನ್ನು ನಾವು ತಿದ್ಕೊಂಡ್ಬಿಟ್ಟೆಪ್ಪ ಅಂದ್ರೆ ಸಮಾಜ ತಾನೇ ಪರಿಪೂರ್ಣವಾಗಿರ್ಲಿಕ್ಕೆ ಸಾಧ್ಯ ಐತಿ, ಅದು ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ವಚನದ ಮೂಲಕ ಅಲ್ಲೆತಾ ಹೋಗ್ತಾರೆ. ಸ್ವಸುಧಾರಣೆಗಾಗಿ ಒತ್ತು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ವಚನಕಾರರು ಮಾಡ್ತಾ ಬಂದರು. ಇದಕ್ಕೆ ಸಪ್ತಶೀಲ ಸೂತ್ರಗಳನ್ನು ಔಷಧಿಯಾಗಿ ನೀಡತಕ್ಕಂಥ ಒಂದು ಕಾರ್ಯವನ್ನು ವಚನಕಾರರು ಮಾಡಿದರು. ವ್ಯಕ್ತಿಯ ಮಾನಸಿಕವಾಗಿರ್ತಕ್ಕಂಥ ಸಮೃದ್ಧಿಯೇ ಸಶಕ್ತ ಸಮಾಜದ ಸ್ವಾಸ್ಥ್ಯ ಎನ್ನುವುದರಲ್ಲಿ ಎರಡು ಮಾತುಗಳಿಲ್ಲ ಅಂತಕ್ಕಂಥ ವಚನಕಾರರ ಅಭಿಪ್ರಾಯವನ್ನು ಪಡ್ತಾ ಹೋಗ್ತಾರೆ. ಅಂದ್ರೆ ಯಾವಾಗೇನ್ರಿ ವ್ಯಕ್ತಿಯ ಮಾನಸಿಕವಾಗಿರ್ತಕ್ಕಂಥ ಯಾವ ಸಮೃದ್ಧಿ ಆಗ್ತಾನೋ ಅವಾಗ ಮಾತ್ರ ಏನ್ರಿ ಸಶಕ್ತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಸಮಾಜ ನಿರ್ಮಾಣ ಆಗಬೇಕಂದ್ರೆ, ಸಮಾಜ ಒಳ್ಳೆಯದಾಗಬೇಕಂದ್ರೆ, ಸಮಾಜದಲ್ಲಿ ಒಳ್ಳೆಯ ರೀತಿಯ ವಿಚಾರಗಳು ಬರಬೇಕಂದ್ರೆ ಅಲ್ಲಿ ಹೆಂಗಿರ್ಬೇಕಂದ್ರೆ ವ್ಯಕ್ತಿಯ ಮಾನಸಿಕ ಸಮೃದ್ಧಿ ಆಗಬೇಕಲ್ಲೇ. ನಾವು ಮಾನಸಿಕ ತೊಳಲಾಟದಲ್ಲಿ ನಮ್ಮ ಜೀವನ ಸಾಗಿಸ್ತಕ್ಕಂಥವ್ರು. ಈಗ ನಾನು ಪಾಠ ಮಾಡಕತ್ತೀನಿ, ನೀವು ಕೇಳಕತ್ತೀವಿ, ಆದ್ರೆ ನಿನ್ನ ಮಾನಸಿಕ ತೊಳಲಾಟ ಏನೈತೆ ಅನ್ನೋದ್ರ ಬಗ್ಗೆ ನನಗೂ ಗೊತ್ತಿಲ್ಲ, ನನ್ನ ಮಾನಸಿಕ ತೊಳಲಾಟ ಏನೈತೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ನಾವು ಪಾಠ ಮಾಡ್ತೀವಿ, ಪಗಾರ ಸಿಗುವಂತಪ್ಪ ಅಂತಕ್ಕಂಥ ರೀತಿಯಲ್ಲಿ ಒಂದು ಕಡೆ ಅನ್ಕೊಂತೀವಿ, ನಾಳೆ ಜೀವನ ಹೆಂಗೆ ಮಾಡಬೇಕಂತಕ್ಕಂಥ ರೀತಿಯಲ್ಲಿ ಹೇಳ್ತೀವಿ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಏನೋ ತೊಳಲಾಟ ಇಟ್ಕೊಂಡು ನಾವು ಬಂದಿರ್ತೀವಿ, ನಮ್ಮ ಜೀವನ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತೊಳಲಾಟದ ಜೀವನ ಆಗಿರಬಾರ್ದು, ಮಾನಸಿಕ ಸಮೃದ್ಧಿಯನ್ನು ಹೊಂದಿರತಕ್ಕಂಥ ಜೀವನ ಇತ್ತಪ್ಪ ಅಂದ್ರೆ ಆವಾಗ ಮಾತ್ರ ಆ ಜೀವನ ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಐತಿ. ಅವಾಗ ಅಲ್ಲಿ ವ್ಯಕ್ತಿನಿಷ್ಠೆ ಅಂತಕ್ಕಂಥದ್ದು ಮೂಡಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ವಿಚಾರಗಳನ್ನು ಈ ವ್ಯಕ್ತಿನಿಷ್ಠ ಅಂದ್ರೆ ಸಮಾಜ ಕೇಂದ್ರಿತ ಸಮಾಜದಲ್ಲಿ ವ್ಯಕ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದರು. ಇನ್ನು ಸರಳತೆ, ಐದನೇದ್ರಿ ಸರಳತೆಯ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ಸರಳತೆ ಐದನೇ ಒಂದು ಸ್ವರೂಪದಲ್ಲಿ ಸರಳತೆಯ ಬಗ್ಗೆ ವಿಚಾರಗಳನ್ನು ಹೇಳುವಂಥದ್ದು. ವಚನ ಸಾಹಿತ್ಯ ಜನಸಾಮಾನ್ಯರಿಗಾಗಿ ಹುಟ್ಟಿಕೊಂಡಿರುವಂಥದ್ದು. ನಿಮ್ಗೆ ಅಲ್ಲಿ ಹೇಳ್ದಂಗೆ ಇದು ವಚನ ಸಾಹಿತ್ಯ ಅನ್ನುವಂಥದ್ದು ಜನಸಾಮಾನ್ಯರಿಗಾಗಿಯೇ ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಾಹಿತ್ಯ ಅಂತಕ್ಕಂಥ ರೀತಿಯಲ್ಲಿ ನಾವು ಹೇಳ್ತಾ ಬರ್ತೀವಿ. ಅಂದ್ರೆ ಹಿಂದಿನ ಪಂಪಾದಿಗಳಿಂದ ಹಿಡಿದು ಪಂಪ ಪೂರ್ವದಿಂದ ಹಿಡಿದು ಪಂಪಾದಿಗಳವರೆಗೂ ಕೂಡ ಈ ಕೃತಿಗಳು ಹೆಂಗಿದ್ದಪ್ಪ ಅಂದ್ರೆ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಆಗಿತ್ತು. ಅದು ಕೇವಲ ಪಂಡಿತ ವರ್ಗಕ್ಕೆ ಮಾತ್ರ ಅರ್ಥ ಆಗುವಂಥದ್ದೇ ಹೊರತು ನಮ್ಮಂತಹ ಪಾಮರರಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಾಮಾನ್ಯ ಜನರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಹೀಗಿರುವಾಗ ಸಾಹಿತ್ಯ ಅಂತಕ್ಕಂಥದ್ದು ಸರ್ವರಿಗೂ ಎಂಬ ಹಿನ್ನೆಲೆಯಿಂದ ಈ ಒಂದು ವಚನಕಾರರು ತಮ್ಮ ವಚನಗಳನ್ನು ರಚನೆ ಮಾಡುವುದರ ಮೂಲಕ ಜನರಲ್ಲಿ ಆ ವಚನಗಳು ಸರಳವಾಗಿ ಅರ್ಥ ಆಗಬೇಕು. ನಾವು ಹೇಳಿರ್ತಕ್ಕಂಥ ವಚನ ಅರ್ಥೈಸ್ಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ಪರಿಪೂರ್ಣಗೊಳಿಸ್ಕೋಬೇಕಂತಕ್ಕಂಥ ವಿಚಾರ ಇಟ್ಕೊಂಡೇನ್ರಿ ಸರಳವಾಗಿರ್ತಕ್ಕಂಥ ಧಾಟಿಯಲ್ಲಿ ವಚನಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ವಚನಕಾರರು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ವಚನಕಾರರು ಸಾಮಾನ್ಯರು ಕೂಡ ಅರ್ಥೈಸಬಲ್ಲುವಂತಹ ದೇಶಿಷ್ಟ ಭಾಷೆಯಲ್ಲಿ ದೇಶಿ ಮತ್ತು ಶಿಷ್ಟ ಭಾಷೆಯಲ್ಲಿ ಅವರೇನ್ರಿ ಈ ವಚನಗಳನ್ನು ರಚನೆ ಮಾಡಿದರು. ದೇಶಿಷ್ಟ ಭಾಷೆ ಅಂತ ಕರಿತಾ ಹೋಗ್ತೀನಿ. ಅಂದ್ರೆ ದೇಶಿ ಭಾಷೆಯಲ್ಲಿ ಅವುಗಳನ್ನು ಅಂದ್ರೆ ಜನರಾಡುವಂತಹ ಭಾಷೆಯಲ್ಲಿಯೇ ಜನರಾಡ್ತಕ್ಕಂಥ ಭಾಷೆಯಲ್ಲಿ ಜನರ ಮಧ್ಯೆ ಇದ್ದುಕೊಂಡು ಆ ಜನರ ನಿವೇದನೆಗಳನ್ನು, ಜನರ ವಿಚಾರಗಳನ್ನು, ಜನರ ಮನಸ್ಸನ್ನು, ಜನರಿರ್ತಕ್ಕಂಥ ಎಲ್ಲ ಓರೆಕೋರೆಗಳನ್ನು ತಿದ್ದುಕೊಂಡು ಅವರಿಗೆ ಅರ್ಥ ಆಗೋ ರೀತಿ ಆ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಕಾರ್ಯವನ್ನು ಮಾಡಿದರು. ಆಡಿದ ಮಾತು ಕೇಳಿಗರ ಮನ ಮುಟ್ಟಬೇಕು. ಅಂದ್ರೆ ಹೆಂಗಿರಬೇಕಂದ್ರೆ ಆಡಿದ ತಕ್ಷಣ ಆ ಮಾತುಗಳು ಅವನ ಮನಸ್ಸನ್ನು ಮುಟ್ಟುವಂಗಿರಬೇಕು, ಅವರ ಬದುಕು ಹಸನಾಗೋ ರೀತಿ ಇರಬೇಕು ಎಂಬ ಉದ್ದೇಶದಿಂದ ಸರಳ ಭಾಷೆಯಲ್ಲಿ ಈ ವಚನಗಳನ್ನು ಅವರು ರಚನೆ ಮಾಡ್ತಾ ಬಂದಿರತಕ್ಕಂಥದ್ದು ಕೂಡ ನೋಡಬಹುದು. ಬಸವೇಶ್ವರರು ಕೂಡ ಅವರು ಹೇಳ್ತಕ್ಕಂಥ ಕೆರೆ ಹಳ್ಳ ಬಾವಿಗಳು ಮೈದೆಗೆದೆಡೆ ಗುಳ್ಳೆ ಗೊರಚೆ ಚಿಪ್ಪು ಕಾಣಬಹುದು, ವಾರಿದಿ ಮೈದೆಗೆದೆಡೆ ಮುತ್ತು ರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನ ದೆರೆದಡೆ ಮಾತನಾಡಿದರೆ ಲಿಂಗವೇ ಕಾಣಬಹುದು ಅಂತಕ್ಕಂಥ ರೀತಿಯಲ್ಲಿ ಕೂಡ ಇಲ್ಲೇ ಹೇಳುವಂತಹ ಕಾರ್ಯವನ್ನು ಅಲ್ಲೇ ಮಾಡ್ತಾ ಹೋಗ್ತಾರೆ. ಅಂದರೆ ವಚನದ ಭಾಷೆ
ಎಂತಹದ್ದು ಅಂತಕ್ಕಂಥದ್ದನ್ನು ಈ ಕೆಳಗಿನ ವಚನ ನಾವು ಇಲ್ಲಿ ಮತ್ತೊಂದು ಬರ್ತ ವಚನ, ಆ ವಚನಗಳ ಮೂಲಕ ಇಲ್ಲಿ ನೋಡ್ಬೋದು. ಅಂದ್ರೆ ಅದರಕ್ಕೆ ಕಹಿ, ಉದರಕ್ಕೆ ಸಿಹಿ. ಅದರ ಅಂದರೆ ಇಲ್ಲಿ ಹೊಟ್ಟೆ, ಅದರಕ್ಕೆ ಕಹಿ, ಇಲ್ಲಿ ಉದರಕ್ಕೆ ಸಿಹಿಯನ್ನು ನೀಡ್ತಕ್ಕಂಥದ್ದು. ಅದರ ಅಂದ್ರೆ ತುಟಿ, ಉದರ ಅಂದ್ರೆ ಹೊಟ್ಟೆ. ಅದರಕ್ಕೆ ಕಹಿಯನ್ನು, ಉದರಕ್ಕೆ ಸಿಹಿಯನ್ನು ನೀಡುವಂಥದ್ದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತಕ್ಕಂಥ ರೀತಿಯಲ್ಲಿ. ಅಂದ್ರೆ ನಾವು ಮಾಡ್ತಕ್ಕಂಥ ಆಚಾರ ವಿಚಾರಗಳು ಹೆಂಗಿರ್ಬೇಕಂದ್ರೆ ಇಲ್ಲಿ ಒಳ್ಳೆ ರೀತಿಯ ಆಚಾರ ವಿಚಾರಗಳು ಮಾಡಿದೆವಪ್ಪ ಅಂದ್ರೆ ಅಲ್ಲೇ ನಮಗೆ ಸ್ವರ್ಗ ಸಿಗುತ್ತಾ, ಅನಾಚಾರ ಮಾಡಿದೆವಪ್ಪ ಅಂದ್ರೆ ನಮಗೆ ನರಕ ಅಂತಕ್ಕಂಥದ್ದು ಲಭಿಸ್ತದೆ. ಬಡವರ ಕೋಪ ದವಡಿಗೆ ಮೂಲ ಅಂತಕ್ಕಂಥ ರೀತಿಯಲ್ಲಿ ಏನ್ರಿ ಅಲ್ಲಿ ಹೇಳುವಂಥ ಕಾರ್ಯವನ್ನು, ಅಂದರೆ ಬಡವನಾಗಿರ್ತಕ್ಕಂಥ ಕೋಪ ಮಾಡ್ಕೊಂಡ್ರೆ ಅದು ನಮ್ಮ ದವಡಿಗೆ ಮೂಲ ಹೊರತು ಏನೂ ಕೂಡ ಲಾಭ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳಿ, ದಯವಿಲ್ಲದ ಧರ್ಮ ಆವುದಯ್ಯ ಅಂತಕ್ಕಂಥ ರೀತಿಯಲ್ಲಿ, ಅಂದ್ರೆ ದಯವಿಲ್ಲದೆ ಇರತಕ್ಕಂಥ ಧರ್ಮ ಯಾವುದೂ ಇಲ್ಲ. ಎಲ್ಲ ಧರ್ಮದಲ್ಲೂ ಕೂಡ ದಯೆ ಇರತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ದಯವೇ ಧರ್ಮದ ಮೂಲವೇ ಅಂತಕ್ಕಂಥ ರೀತಿಯಲ್ಲಿ, ಅಂದ್ರೆ ದಯೆ ಇದ್ದಾಗ ಆ ಧರ್ಮ ಇರಲಿಕ್ಕೆ ಸಾಧ್ಯ. ಆ ಧರ್ಮದಲ್ಲಿ ದಯೆ ಹೋತಪ್ಪ ಅಂದ್ರೆ ಆ ಧರ್ಮ ಇದ್ದರೂ ಕೂಡ ಅದು ವ್ಯರ್ಥ ಅಂತಕ್ಕಂಥ ಮಾತನ್ನು ಅಲ್ಲಿ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಎಲ್ಲ ವಚನಕಾರರು ಕೂಡ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಈ ಎಲ್ಲ ಮಾತುಗಳು ಕೂಡ ನಾವು ದೇಶೀಯ ಸೊಗಡನ್ನು ಪಡೆದುಕೊಂಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. 10 ಕಟ್ಟುವ ಬದಲು ಒಂದು ಮುತ್ತು ಕಟ್ಟುವ ಅಂತಕ್ಕಂಥ ರೀತಿಯಲ್ಲಿ ನಾವು ಗಾದೆ ಮಾತು ಹೇಳ್ತೀವಲ್ಲ ಎಂಬ ಕಿರಿದರಲ್ಲಿ ಹಿರಿದನ್ನು ತುಂಬುವಂತಹ ವಚನಕಾರರು ಜನರ ಬಳಕೆಯ ಭಾಷೆಯನ್ನು ಬಳಸಿಕೊಂಡು ಯಶಸ್ವಿಯಾಗ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಮಾಡಿದರು. ಅಂದರೆ 10 ಕಟ್ಟುವ ಬದಲೇ ಒಂದು ಮುತ್ತನ್ನು ಕಟ್ಟ್ರಿ. ಅದಕ್ಕೆ ಹುಲಿಯಾಗಿ ಬದುಕೋದಕ್ಕಿಂತ ಅಲ್ಲಿ ಇಲಿಯಾಗಿ ನಾವು 10 ವರ್ಷ ಬದುಕೋ ಬದಲಿ ಹುಲಿಯಾಗಿ ಒಂದಿನ ಬದುಕಬೇಕಂತ ಹೇಳ್ತೀವಲ್ಲ, ಅದರಂಗೆ ವಚನಕಾರರು ಕೂಡ ನಾವು ವಚನಗಳು ಹೆಂಗೆ ಬರೀಬೇಕಂದ್ರೆ ಜನರಾಡ್ತಕ್ಕಂಥ ಭಾಷೆಯಲ್ಲಿ ಜನರ ಮಧ್ಯೆ ಇದ್ಕೊಂಡು ನಾವು ಬರೆದಾಗ ಮಾತ್ರ ಜನರಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸ್ಲಿಕ್ಕೆ ಸಾಧ್ಯ. ಈಗ ನನಗೆ ಜನರ ಬಗ್ಗೆನೇ ಮನಸ್ಸನ್ನು ಅರ್ಥೈಸ್ಕೊಳ್ಳದೆ ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಭಾಷೆಯಲ್ಲಿ ಬರೆದಪ್ಪ ಅಂದ್ರೆ ಅವರನ್ನು ಕೇಳಬೇಕಾಗತ್ತೆ. ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಚಪ್ಪಾಳೆ ತಟ್ಟಿ ಹೋಗ್ಬಿಡ್ತಾರೆ. ಆದರೆ ಅವರಿಗೆ ಮನಸ್ಸಿಗೆ ನಾಟುವಂತಹ ಸರಳವಾಗಿರ್ತಕ್ಕಂಥ ಭಾಷೆಯಲ್ಲಿ ನಾವು ದೇಶೀಯ ಭಾಷೆಯಲ್ಲಿ ನಾವು ವಚನ ರಚನೆ ಮಾಡಿದೆವಪ್ಪ ಅಂದ್ರೆ ಅವ್ರಿಗೇನ್ರಿ ತಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ವಚನಕಾರರು ಹೇಳಿ ಆ ವಚನಗಳನ್ನು ಅಲ್ಲಿ ಸರಳತೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರು. ನೆಕ್ಸ್ಟ್ ಇಲ್ಲಿ 6ನೇದು ಸಂಕ್ಷಿಪ್ತತೆ. ಸಂಕ್ಷಿಪ್ತತೆಯನ್ನು ಕುರಿತಂತೆ ಹೇಳ್ತಾ ಹೋಗ್ತಾರೆ. ಹಿಂದಿನ ಸಾಹಿತ್ಯ ಅಂತಕ್ಕಂಥದ್ದು ದೀರ್ಘವಾದ ಕಥಾವಸ್ತುವನ್ನು ಒಳಗೊಂಡು ಬೃಹದಾಕಾರವಾಗಿ ನಿರೂಪಣೆಯಾಗಿ ಅದು ಹೊರಹೊಮ್ಮಿತ್ತು. ದೀರ್ಘವಾಗಿರ್ತಕ್ಕಂಥ ಕಥಾವಸ್ತುವನ್ನು ಒಳಗೊಂಡೇನೆ ಅದು ದೀರ್ಘಕಾರವಾಗಿರ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಒಂದು ಕಥೆಯ ನಿರೂಪಣೆಯನ್ನು ಅಲ್ಲಿ ಸಾಗ್ತಿತ್ತು. ಅಂದರೆ ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಕಥಾವಸ್ತುವಿಗೆ ಹೊಸ ಹೊಸ ರೂಪವನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಅಲ್ಲಿ ಮಾಡಿದರು. ಆದರೆ ವಚನಕಾರರು ಬಿಡಿ ಬಿಡಿಯಾಗಿರ್ತಕ್ಕಂಥ ವಸ್ತುಗಳನ್ನು 4-5 ಸಾಲುಗಳಲ್ಲಿ ಹೇಳಿ ಮನಮುಟ್ಟುವಂತೆ ಅಭಿವರ್ಣಿಸ್ತಕ್ಕಂಥ ಒಂದು ಕಾರ್ಯವನ್ನು ಇವರು ಮಾಡಿರ್ತಕೊಂಡಿರ್ತಕ್ಕಂಥದ್ದು. ರಾಮಾಯಣ ಮಹಾಭಾರತಕ್ಕೆ ದೀರ್ಘವಾಗಿರ್ತಕ್ಕಂಥ ಉದಾಹರಣೆಗಳನ್ನು, ವಸ್ತುಗಳನ್ನು, ವಿಷಯಗಳನ್ನು, ವ್ಯಕ್ತಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಇವರು ಮಾಡಿಲ್ಲ. ಬಿಡಿ ಬಿಡಿಯಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂತಹ ವಸ್ತುಗಳನ್ನು 4-5 ರೀತಿಯಾಗಿರ್ತಕ್ಕಂಥ ಸಾಲುಗಳನ್ನು ಮನಮುಟ್ಟುವಂತೆ ಅವರೇನ್ರಿ 4-5 ಸಾಲುಗಳಲ್ಲೇ ಇಡೀ ನಮ್ಮ ಜೀವನವನ್ನು ನಾವು ಬದಲಾಯಿಸ್ಕೋಬಹುದು. ಆ ರೀತಿ ಇರತಕ್ಕಂಥ ವಚನಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲಿ ಮಾಡಿದರು. ಅದಕ್ಕೆ ನೋಡಿ ಹೇಳ್ತಾರಲ್ಲೇ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ, ದೇವನ ಒಲಿಸುವ ಪರಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಕಥನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ತನ್ನನ್ನು ತಾನು ಅಲ್ಲಿ ಬಣ್ಣಿಸ್ಕೊಳ್ಳೋದಾಗಲಿ, ಅಥವಾ ಇನ್ನೊಬ್ಬರಿಗೆ ಎದುರು ಮಾತಾಡೋದಾಗಲಿ, ಅಥವಾ ನಾವು ಕೋಪ ಮಾಡ್ಕೊಳ್ಳೋದಾಗಲಿ, ಅನ್ಯರ ಕಂಡನ್ನು ಅಸಹ್ಯ ಪಡ್ತಕ್ಕಂಥಾಗಲಿ, ಇವೆಲ್ಲವನ್ನೂ ಕೂಡ ಬಿಟ್ಟು ಪರಿಶುದ್ಧವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳು ನಾವು ಆಗಬೇಕಂತಕ್ಕಂಥ ವಿಚಾರಗಳನ್ನು ಬಸವಣ್ಣನವರು ತಮ್ಮ ವಚನಗಳ ಮೂಲಕನೇ ಆ ದೇವ್ರನ್ನ ನಡೆಸ್ಕೋಬೇಕಂದ್ರೆ ಈ ರೀತಿ ಇದ್ದಾಗ ಮಾತ್ರ ನಮ್ಮ ದೇವರು ಒಲಿಯಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಬಿಚ್ಚಿಟ್ಟರೆ ಈ ವಚನ ಅಂತಕ್ಕಂಥದ್ದು ಒಂದು ಮಹಾ ಕಾದಂಬರಿ ಆಗುವಷ್ಟು ವಿಷಯಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥದ್ದು. ಇದನ್ನು ಪ್ರತಿಯೊಂದನ್ನು ನಾವು ಒಂದೊಂದಾಗಿ ನಾವು ನೋಡ್ಕೊತ ಹೋಗ್ಬಿಟ್ಟಪ್ಪ ಅಂದ್ರೆ ನೋಡಿ, ಕಳಬೇಡ ಅಂತಕ್ಕಂಥ ಒಂದೇ ವಿಚಾರವನ್ನು ತೆಗೆದುಕೊಂಡು ನಾವಂದರೆ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಪುಸ್ತಕವನ್ನು ಕೂಡ ಬರಿಬೋದು. ಕೊಲಬೇಡ ಅಂತಕ್ಕಂಥದ್ರ ಬಗ್ಗೆ ಒಂದು ಪುಸ್ತಕವನ್ನು ಬರಿಬೋದು. ತನ್ನ ಬಣ್ಣಿಸಬೇಡ ಅಂತಕ್ಕಂಥ ರೀತಿಯಲ್ಲಿ ಅಂದರೆ ವರ್ಣನೆಯ ಬಗ್ಗೆ, ನನ್ನ ಬಗ್ಗೆ ನಾನೇ ಶ್ರೇಷ್ಠ, ನಾನೇ ಅಂತಕ್ಕಂಥ ರೀತಿಯಲ್ಲಿ ಗರ್ವದಿಂದ ಬೆಳೀತಕ್ಕಂಥ ವ್ಯಕ್ತಿಯ ಬಗ್ಗೆ ಅಂದರೆ ಎಷ್ಟೋ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೆಯುವಂಥದ್ದನ್ನು ಮಾಡ್ಬೋದು. ಆದರೆ ಇವರು ಕೇವಲ 4 ಅಥವಾ 5 ಸಾಲಿನಲ್ಲಿ ಇವರು ವಚನಗಳನ್ನು ರಚನೆ ಮಾಡಿ ಅದರಲ್ಲಿ
ಕಿರಿದರಲ್ಲಿ ಹಿರಿದಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳುವಂತಹ ಕಾರ್ಯವನ್ನು ವಚನಕಾರರು ಮಾಡಿರ್ತಕ್ಕಂಥದ್ದು ಕೂಡ ನೋಡ್ಬೋದು. ಸಾರ್ವತ್ರಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಕೇವಲ 4 ಸಾಲುಗಳಲ್ಲಿ ಸಪ್ತ ಸೂತ್ರ ಸಿದ್ಧ ಸೂತ್ರವಾಗಿರ್ತಕ್ಕಂಥದ್ದು ಆಗಿರುವಂಥದ್ದನ್ನು ನಾವು ಇಲ್ಲಿ ಈ ವಚನಗಳಲ್ಲಿ ಗಮನಿಸಬಹುದು ಅಂತಕ್ಕಂಥ ಮಾತನ್ನು ಇಲ್ಲೇನು ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದ ಮತ್ತೊಂದು ಒಂದು ವಚನವನ್ನು ಬಸವಣ್ಣ ಹೇಳ್ತಾ ಹೋಗ್ತೋಳ್ರಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಾಣೆ ನಿಮ್ಮ ಪ್ರಥಮ ರಾಣಿ ಅಂತಕ್ಕಂಥ ರೀತಿಯಲ್ಲಿ ಕೂಡ ಇಲ್ಲಿ ಹೇಳುವಂತಹ ಕಾರ್ಯವನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಲ್ಲಿ ವಚನ, ವೇದ, ಆಗಮ, ಮಹಾಕಾವ್ಯಗಳನ್ನು ಕೂಡ ಸಾರುವ ಸಂದೇಶವನ್ನು ಕೇವಲ 4-5 ಸಾಲುಗಳಲ್ಲಿ ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಇಲ್ಲೇ ನಾವು ನೋಡ್ಬೋದು. ಅದಕ್ಕೆ ನೋಡ್ರಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಇಲ್ಲೆಲ್ಲರೂ ಕೂಡ ನೀನೇ, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ನೀನು ಬಿಟ್ಟು ಇಲ್ಲೇ ಯಾರೂ ಕೂಡ ಇಲ್ಲವೇ ಇಲ್ಲ. ಇವೆಲ್ಲವೂ ಭಾವಬಂಧನಗಳನ್ನು ನಮ್ಮ ಮೇಲೆ ಹಾಕಿಬಿಟ್ಟಿದ್ದೀನಿ, ಹಾಕಿ ವ್ಯಾಮೋಹ ಹುಟ್ಟಿಸಿ ಆ ಮೋಹದ ಪಾಶೆಯಲ್ಲಿ ಮುಳುಗಿಸಿ ನಮ್ಮನ್ನು ಇರ್ತಕ್ಕಂಥ ವ್ಯಕ್ತಿ ನೀನು. ಅದಕ್ಕೆ ನೀನು ನಮಗೆ ಸರ್ವಸ್ವನಾಗಿರ್ತಕ್ಕಂಥದ್ದು, ಸಾವು ಅಂತಕ್ಕಂಥ ಒಂದೇ ಒಂದು ಎಂದು ಕಾರಣ ಕೊಟ್ಟು ನಮ್ಮನ್ನು ಎಲ್ಲ ಭಾವಬಂಧನಗಳಿಂದ ಮುಕ್ತಿ ಮಾಡುವಂಥ ಶಕ್ತಿ ಸಾಮರ್ಥ್ಯ ಹೊಂದಿರತಕ್ಕಂಥವನು ನೀನು. ಅದಕ್ಕೆ ತಂದೆಯಾಗಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಪ್ರಥಮ ರಾಣಿ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮಾಣಿ ನಿಮ್ಮ ಪ್ರಥಮ ರಾಣಿ. ನೀನು ಹಾಲಿನಾಗೆ ಎತ್ತೋ ನೀರಾಗೆ ಎತ್ತೋ ಅದು ನೀವು ಬಿಟ್ಟಿರ್ತಕ್ಕಂಥದ್ದು. ಯಾಕಂದರೆ ನಾವೆಲ್ಲರೂ ಕೂಡ ನೀವು ಹುಲುಮಾನವರಾಗಿರ್ತಕ್ಕಂಥವ್ರು, ಈ ಸಾಮಾನ್ಯವಾಗಿರ್ತಕ್ಕಂಥವ್ರು, ನಾವು ಇಲ್ಲೇ ಇರ್ತಕ್ಕಂಥ ಈ ಅರ್ಷಡ್ ವರ್ಗಗಳಿಗೆ ಬಲಿಯಾಗಿ ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಂಡಿರ್ತಕ್ಕಂಥವ್ರು. ಅದಕ್ಕೆ ನಾವು ಇಲ್ಲದೇ ಇರ್ತಕ್ಕಂಥ ಮೋಹ ಪಾಶದಲ್ಲಿ ಬಿದ್ದಿರ್ತಕ್ಕಂಥವ್ರು, ಗಂಡ ಹೆಂಡತಿ ಮಕ್ಕಳು ಬಂಧು ಬಳಗ ಅಂತಕ್ಕಂಥ ರೀತಿಯಲ್ಲಿ ಮುಳುಗಿ ನಮ್ಮ ಇಡೀ ಇರ್ತಕ್ಕಂಥ ಜೀವನವನ್ನು ಅಲ್ಲೇ ಪರಿಪೂರ್ಣ ಮಾಡ್ಕೊಳ್ಳೋದ್ರ ಬದಲಾಗಿ ನಾವು ಬಹಳಷ್ಟು ಸ್ವಾರ್ಥಿಗಳಾಗಿ ನಮ್ಮ ಜೀವನವನ್ನು ಸವಿಸ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಾಗಿರ್ತಕ್ಕಂಥವ್ರು. ನೀನು ಅದನ್ನು ಹೆಂಗೆ ಮಾಡ್ತೀವೋ ಗೊತ್ತಿಲ್ಲ, ಹಾಲಾಗೆದ್ದು ನೀರಿನಾಗೆದ್ದು ನಿನಗೆ ನಾನು ಶರಣಾಗೀನಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡಾಗ ಆ ದೇವರು ನಮ್ಮನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಹೋಗ್ತಾರೆ. ಇನ್ನು ಅಂಕಿತ ಬದ್ಧತೆ ಅಂತಕ್ಕಂಥೇಳಿ 7ನೇದು ಅಂಕಿತ ಬದ್ಧತೆ. 7 ಅಂಕಿತ ಅಂದ್ರೆ ಅಂಕಿತ ಬದ್ಧತೆ ಅಂದ್ರೆ ಏನ್ರಿ? ಅಂದ್ರೆ ಇಲ್ಲಿ ಅಂಕಿತ ನಾಮ ವಚನಗಳಲ್ಲಿ ಕಂಪಲ್ಸರಿಯಾಗಿ ವಚನಗಳ ಅಂಕಿತವನ್ನು ಇಡ್ತಕ್ಕಂಥದ್ದು. ಪ್ರತಿಯೊಬ್ಬ ವಚನಕಾರರು ಕೂಡ ತಮ್ಮ ವಚನಗಳಲ್ಲಿ ಕೊನೆಗೆ ಏನು ಮಾಡ್ತಾರೆ, ವಿಶಿಷ್ಟವಾಗಿರ್ತಕ್ಕಂಥ ಅಂಕಿತದೊಂದಿಗೆ, ವಚನಾಂಕಿತದೊಂದಿಗೆ ವಚನಗಳನ್ನು 4-5 ಸಾಲುಗಳಲ್ಲಿ ಅಭಿವ್ಯಕ್ತಗೊಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ನಾವಿಲ್ಲೇ ಗಮನಿಸಬಹುದು. ಅದಕ್ಕೆ ಹಲವ ಪ್ರಭುಗಳು ಹೇಳ್ತಾ ಹೋಗ್ತಾರೆ. ಹಲವ ಪ್ರಭುಗಳ ಒಂದು ವಚನಾಂಕಿತ ಯಾವುದಪ್ಪ ಅಂದರೆ ಗುಹೇಶ್ವರ. ಬಸವಣ್ಣನವರ ಒಂದು ವಚನಾಂಕಿತ ಅಂದರೆ ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿಯ ವಚನಾಂಕಿತ ಅಂತಕ್ಕಂಥದ್ದು ಚನ್ನಮಲ್ಲಿಕಾರ್ಜುನ. ಸಿದ್ದರಾಮನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು. ದೇವರದಾಸಿಮಯ್ಯನ ರಾಮನಾಥ ಅಂತಕ್ಕಂಥದ್ದು. ಅರಿವಿನ ಮಾರಿ ತಂದೆಯ ಒಂದು ವಚನ ಅಂಕಿತ ಅಂತಕ್ಕಂಥದ್ದು ಸದಾಶಿವ ಮೂರ್ತಿ ಲಿಂಗ ಅಂತಕ್ಕಂಥದ್ದಾಗಿರ್ಬೋದು. ಅಂಬಿಗರ ಚೌಡಯ್ಯನ ಅಂಬಿಗರ ಚೌಡಯ್ಯ ಅಂತಕ್ಕಂಥದ್ದಾಗಿರ್ಬೋದು. ನಗೆಮಾರಿ ತಂದೆಯ ಅಂಕಿತ ನಾಮ ಆತುರ ವೈರಿ ಮಹದೇಶ್ವರ ಅಂತಕ್ಕಂಥದ್ದು. ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತಕ್ಕಂಥದ್ದು. ಸಕಲೇಶ ಮಾದ್ರಸನ ಸಕಲೇಶ್ವರ ಮಹಾದೇವ ಅಂತಕ್ಕಂಥದ್ದಾಗಿರ್ಬೋದು. ಗೊಗ್ಗವ್ಯ ನಾಸ್ತಿನಾಥ ಅಂತಕ್ಕಂಥದ್ದಾಗಿರ್ಬೋದು. ಗಟ್ಟಿವಾಳಯ್ಯನ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಅಂತಕ್ಕಂಥದ್ದಾಗಿರ್ಬೋದು. ಸೂಳೆ ಸಂಕವಿಯ ನಿರ್ಲಜ್ಜೇಶ್ವರ ಇರ್ಬೋದು. ಆಯ್ದಕ್ಕಿ ಲಕ್ಕಮ್ಮನ ಅಮರೇಶ್ವರ ಪ್ರಿಯ ಮಾರಯ್ಯ ಅಂತಕ್ಕಂಥ ರೀತಿಯಲ್ಲಿ. ತೋಂಟದ ಸಿದ್ಧಲಿಂಗೇಶ್ವರನ ಮಹಾಲಿಂಗ ಗುರು ಸಿದ್ದೇಶ್ವರ ಅಂತ ಶಿವಸಿದ್ದೇಶ್ವರ ಅಂತಕ್ಕಂಥದ್ದು ಕೂಡ ಇವರ ವಚನಾಂಕಿತ ಆಗಿರ್ತಕ್ಕಂಥದ್ದು. ಇಂತಹ ಅಂಕಿತ ಬದ್ಧತೆ ಹಿಂದಿನ ಯಾವುದೇ ಕವಿಗಳಲ್ಲಿ ನಾವು ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ತಮ್ಮ ಇಷ್ಟ ದೈವಗಳನ್ನು ಅಂಕಿತವನ್ನಾಗಿಸಿಕೊಂಡರೆ ಮತ್ತೆ ಕೆಲವರು ತಮ್ಮ ಹೆಸರುಗಳನ್ನೇ ದೈವಗಳೆಂಬಂತೆ ಬಳಸಿದ್ದಾರೆ. ವಚನಗಳಲ್ಲಿಯ ಈ ಅಂಕಿತಗಳ ಬಳಕೆ ವಚನಕಾರರ ಹೆಸರನ್ನು ನಿರ್ಧರಿಸಲು ಸಹಾಯ ಕೂಡ ಆಗಿರುವಂಥದ್ದು ಕೂಡ ನೋಡ್ಬೋದು. ಈ ರೀತಿ ವಚನಾಂಕಿತಗಳನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ತಮ್ಮ ಜೀವನವನ್ನು ಪರಿಪೂರ್ಣ ಮಾಡ್ಕೊಳ್ತಕ್ಕಂಥ ವಚನಗಳನ್ನು ರಚನೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಅಲ್ಲಿ ಮಾಡಿದರು. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ನೂತನ ಅಲಂಕಾರ ಪ್ರತಿಮಾ ಸಂಕೇತ. ನೂತನ ಅಲಂಕಾರ ಪ್ರತಿಮಾ ಸಂಕೇತ ಅಂತಕ್ಕಂಥದ್ರಲ್ಲಿ 8ನೇಯದಾಗಿರ್ತಕ್ಕಂಥದ್ದು ನೂತನ ಅಲಂಕಾರ ಪ್ರತಿಮಾ ಸಂಕೇತ. ನೂತನ ಅಲಂಕಾರ ಪ್ರತಿಮಾ ಸಂಕೇತ ಅಂತಕ್ಕಂಥ ಬಳಸ್ತಾ ಹೋಗ್ತಾರಲ್ರಿ ವಚನಕಾರರು. ಇವ್ರು ಏನಿದ್ರಲ್ಲ, ಶಾಸ್ತ್ರೀಯ ಅಲಂಕಾರವನ್ನಾಗಲಿ ನಿರ್ದಿಷ್ಟ ಸಂಕೇತ ಪ್ರತಿಮೆಯನ್ನಾಗಲಿ ಇವರು ಬಳಸಲಿಲ್ಲ. ಇವರು ಅಲಂಕಾರ ಆಗಲಿ
ಶಾಸ್ತ್ರೀಯವಾಗಿರ್ತಕ್ಕಂಥ ರೀತಿಯ ಅಲಂಕಾರಗಳನ್ನು ಬಳಸ್ಕೋಬೇಕು ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಕೇತಗಳನ್ನು ಬಳಸ್ಕೋಬೇಕಂತಕ್ಕಂಥ ರೀತಿಯಲ್ಲಿ ವಚನಗಳನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥವ್ರು ಇರಲ್ಲ. ದಿನನಿತ್ಯ ಬಳಕೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು, ದಿನನಿತ್ಯ ಬಳಕೆಯಲ್ಲಿರ್ತಕ್ಕಂಥ ಕಲ್ಲು, ಮಣ್ಣು, ನಾಯಿ, ಎಣ್ಣೆ, ಹಾವು, ಮಡಿಕೆ, ಹೂಗಳು, ಕುರಿ, ಇಂದ್ರಿಯಗಳು, ಮಳಲು ಮುಂತಾದ ವಸ್ತುಗಳನ್ನು, ಪ್ರಾಣಿಗಳನ್ನು ಸಂಕೇತ ಪ್ರತಿಮೆಯನ್ನಾಗಿಸಿಕೊಂಡು ತಮ್ಮ ವಚನಗಳನ್ನು ರಚನೆ ಮಾಡಿಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಸುಖರಂಗೆ ಸುಗಂಧ ಸೋಗಿಸುವುದೇ, ಶುಕನಂಗೆ ಷಡರನ ಸ್ಥಾನ ಸಂಘಟವೇ, ಕತ್ತೆಗೆ ಕರ್ಪೂರ ಯೋಗ್ಯತೆವೇ, ಮರ್ಕಟಂಗೆ ಮುಖರ ಸಾಮ್ಯವೇ, ದುರ್ಮಿಷಯಗಳನ್ನೊಪ್ಪ ದುರಾತ್ಮಂಗೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಸನ್ನಿಹಿತವೇ ಅಂತಕ್ಕಂಥ ರೀತಿಯಲ್ಲಿ ಆದಯ್ಯನ್ರಿ ಇಲ್ಲಿ ಹೇಳ್ತಕ್ಕಂಥ ಒಂದು ವಚನದ ಮೂಲಕ ಹೇಳ್ತಾ ಹೋಗ್ತಾನೆ. ಅಲ್ಲೇನ್ರಿ ಈ ವಚನಕಾರರು ತಮ್ಮ ವಚನಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲಂಕಾರವನ್ನಾಗಲಿ ಅಥವಾ ನಿರ್ದಿಷ್ಟವಾಗಿರ್ತಕ್ಕಂಥ ಸಂಕೇತವನ್ನು ಬಳಸಬೇಕಂತಕ್ಕಂಥ ರೀತಿಯಲ್ಲಿ ಅವರು ಇಲ್ಲಿ ಶಾಸ್ತ್ರೀಯ ಮಟ್ಟದಲ್ಲಿ ಬಳಸಬೇಕಂತ ಇದೇನಿಲ್ಲ. ಇವರೇನ್ರಿ ನಮ್ಮ ಮಧ್ಯೆ ದಿನನಿತ್ಯ ಬಳಕೆಯಲ್ಲಿರ್ತಕ್ಕಂತಹ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು, ಪ್ರಕೃತಿಯನ್ನು ಬಳಕೆ ಮಾಡಿಕೊಂಡು ಅವರು ಸಹಜವಾಗಿ ವಚನಗಳ ರಚನೆ ಮಾಡ್ತಾ ಬಂದರು. ಅಲ್ಲೇ ಕಲ್ಲಿರ್ಬೋದು, ಮಣ್ಣಿರ್ಬೋದು, ನಾಯಿ, ಎಣ್ಣೆ, ಹಾವು, ಮಡಿಕೆ, ಹೂಗಳು, ಕುರಿ, ಇಂದ್ರಿಯಗಳು, ಮಳಲು ಮುಂತಾದ ವಸ್ತುಗಳನ್ನು ಮತ್ತು ಪ್ರಾಣಿಗಳನ್ನು ಸಂಕೇತ ಪ್ರತಿಮೆಯನ್ನಾಗಿಸಿಕೊಂಡು ತಮ್ಮ ವಚನಗಳನ್ನು ರಚನೆ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯದಲ್ಲಿ ಅವರು ನಿರತರಾದರು. ಹಂದಿಗೆ ಸುಗಂಧವು ಸೋಗೈಸುವುದಿಲ್ಲ. ಹಂದಿಗೆ ಹೋಗಿ ನಾವೇನ್ರಿ ಚಲೋ ಇರ್ತಕ್ಕಂಥ ಊರಾಗಿರ್ತಕ್ಕಂಥ ಹಂದಿ ತೊಗೊಂಬಂದು ಅದಕ್ಕೆ ಸೇಂಟ್ ಹೊಡೆದ್ರೆ ಅದು ವಾಸನೆ ಏನ್ರಿ ಪರಿಮಳ ಬೀಸಕ್ಕೆ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಅದು ಹೊಲಸು ತಿಂತಕ್ಕಂಥ ಹಂದಿ, ಹಾಗಾಗಿ ಅದು ಕೆಟ್ಟ ವಾಸನೆ ಇರುತ್ತೆ ಹೊರತು ಪರಿಮಳವನ್ನು ಸೂಸಲಿಕ್ಕೆ ಅದು ಸಾಧ್ಯ ಇಲ್ಲ. ನಾಯಿಗೆ 6 ರಸಗಳಿಂದ ಕೂಡಿದ ಊಟ ಬೇಕಾಗಿಲ್ಲ. ನಾಯಿಗೇನ್ರಿ ರಸಭರಿತವಾಗಿರ್ತಕ್ಕಂತಹ ಊಟವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ನೀ ಏನು ಹಾಕಿದ್ರು ಕೂಡ ನಾಯಿ ತಿಂದು ಹೋಗುತ್ತಾ. ರೊಟ್ಟಿಗೆ ಉಪ್ಪಿಲ್ಲಪ್ಪ, ಖಾರಿಲ್ಲಪ್ಪ, ಇದು ರುಚಿ ಇಲ್ಲ, ಸಿಹಿ ಇಲ್ಲ ಅಂತ ಅನ್ನೋದೇನು. ಸುಮ್ಮನೆ ನೀ ಏನು ಹಾಕ್ತಾ ತಿಂದು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಅದು ಮಾಡ್ತಾ ಹೋಗುತ್ತೆ. ಕತ್ತೆಗೆ ಕರ್ಪೂರದ ಸೋಂಕು ಅವಶ್ಯಕತೆ ಇಲ್ಲ. ಕತ್ತಿಗೆ ಕರ್ಪೂರವನ್ನು ಹಚ್ಚುವಂತಹ ಅವಶ್ಯಕತೆ ಕೂಡ ಅದಕ್ಕಿಲ್ಲವೇ ಇಲ್ಲ. ಮಂಗನಿಗೆ ಕನ್ನಡಿ ತೋರಿಸುವುದೇಕೆ? ಮಂಗನಿಗೆ ಕೋತಿಗೂ ಕನ್ನಡಿ ತೋರಿಸೋದು ಏನು ಮಾಡ್ತಾರೆ? ಏನು ಲಾಭ ಐತೆ ಅನ್ನೋದಕ್ಕೆ. ನಮ್ಮ ಕೈ ಕೊಟ್ಟರೆ ಪೌಡ್ರ್ ಆಗಲಿ, ಸ್ನೋ ಆಗಲಿ, ಏನಾಗಲಿ ಹಚ್ಕೊಂಡು ನಿಂದಿರ್ತೀವಿ. ಅದನ್ನು ಬಳಕೆ ಮಾಡ್ಕೊಂಡು ನಮ್ಗೆ ಗೊತ್ತು. ಅದು ನೋಡಿಬಿಟ್ರೆ ತನ್ನ ಪ್ರತಿಬಿಂಬ ನೋಡಿ ಮತ್ತೆ ಯಾರೋ ಬಂದ್ರೆ ಅಂತಿಕೊಂಡು ಹೊಡೆಯುವಂಥ ಕಾರ್ಯವನ್ನು ಕೂಡ ಅದನ್ನು ಮಾಡ್ಬೋದು. ಅದರಂತೆ ಕೆಟ್ಟ ವಿಷಯಗಳ ಮಡಿಲಲ್ಲಿ ಬಿದ್ದಿರುವ ದುರಾತ್ಮನಿಗೆ ಶಿವನು ಸನ್ನಿಹಿತವಾಗಲಾರ. ಕೆಟ್ಟ ವಿಚಾರಗಳನ್ನು, ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಬುದ್ಧಿಯನ್ನು, ದುರ್ಗುಣಗಳನ್ನು, ಅವಗುಣಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಶಿವನ ಒಂದು ಸಾನ್ನಿಧ್ಯವನ್ನು ಬಯಸಲಿಕ್ಕೆ ಸಾಧ್ಯ ಇಲ್ಲ. ಶಿವ ಅವನಿಗೆ ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳ್ತಾನೆ. ಹಂದಿ, ನಾಯಿ, ಕತ್ತೆ, ಮಂಗಗಳ ಸಾದೃಶ್ಯದಿಂದ ದುರಾತ್ಮನನ್ನು ಟೀಕಿಸಿರ್ತಕ್ಕಂಥ ಒಂದು ಕಾರ್ಯವನ್ನು ಈ ವಚನಕಾರರು ವಚನಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಕೂಡ ನೋಡ್ಬೋದು. ಇದು ಅತ್ಯಂತ ಉಚಿತವಾಗಿರ್ತಕ್ಕಂಥದ್ದು. ಪ್ರತಿಮೆಗಳು ಬೋಧಿಸುವ ಮತ್ತು ರಂಜಿಸುವ ಗುರಿಯುಳ್ಳ ಮಾತನಾಡುವ ಒಂದು ಚಿತ್ರ ಎಂಬ ಸಿಡ್ನಿಯ ಮಾತು ಈ ವಚನಕ್ಕೆ ಹೊಂದಿಕೆಯಾಗುವಂಥದ್ದು ಕೂಡ ನಾವು ನೋಡ್ಬೋದು. ಇಂತಹ ಸಾವಿರಾರು ಪ್ರತಿಮಾವಾಜಿಯಲ್ಲಿ ಆಗಿರ್ತಕ್ಕಂಥ ವಚನಗಳನ್ನು ತುಂಬಿ ನಿಂತುಕೊಂಡಿರ್ತಕ್ಕಂಥದ್ದು ಕೂಡ ನೋಡ್ಬೋದು ಈ ಒಂದು ವಚನಕಾರರಲ್ಲಿ. ಇಷ್ಟು ವಚನ ಸಾಹಿತ್ಯದ ಸ್ವರೂಪ ಮತ್ತು ಲಕ್ಷಣಗಳನ್ನು ಕುರಿತು ಇವತ್ತು ನೋಡಿದ್ವಿ. ನಾಳೆ ನಾವು ಧೋರಣೆಗಳನ್ನು ಕುರಿತು ಅಧ್ಯಯನ ಮಾಡೋಣ.